ನಮಸ್ಕಾರ ವೀಕ್ಷಕರೇ, ರಾ ಡಿಬೇಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಜಾತಿ ಗಣತಿ ಮತ್ತೆ ಈಗ ಸುದ್ದಿಯಲ್ಲಿದೆ, ಸದ್ದು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಘೋಷಿಸಿದ್ದೆ ಸರಿ, ಬಿಜೆಪಿ ಜಾತಿಗಳ ನಡುವೆ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇದೆ. ಜಾತಿ ಗಣತಿಯ ಮೂಲಕ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರು ಅಂತ ಅಂದಿದ್ದು ಈಗ ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್, ಮೋದಿ ಅವರ ಚೆಕ್ ಮೇಟ್, ಮೋದಿ ಅವರ ಹಿಸ್ಟಾರಿಕ್ ಡಿಸಿಷನ್ ಅಂತ ಹಾಡಿ ಹೊಗಳ್ತಾ ಇದೆ. ಸೊ ಈಗ ಕ್ರೆಡಿಟ್ ವಾರ್ ಶುರುವಾಗಿದೆ. ರಾಹುಲ್ ಗಾಂಧಿ ಅವರು ನಾವು ಒತ್ತಾಯ ಮಾಡಿದ್ವಿ, ಗೊತ್ತಾಯ್ತು ಜನ ದಂಗೆ ಹೇಳ್ತಾರಂತ, ಅದಕ್ಕಾಗಿ ಜಾತಿ ಗಣತಿಯನ್ನ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ಅಂತ. ಮತ್ತೊಂದು ಕಡೆ 2010ರಲ್ಲೇ ನಾವು ಪತ್ರ ಬರೆದಿದ್ವಿ, ನಮ್ಮ ಮನಸ್ಸಿನೊಳಗಡೆ ಇತ್ತು. ನಿಮ್ಮ ಮನಸ್ಸಿನೊಳಗಡೆ ಏನಿದೆ ಅಂತ ನಮಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಜಾತಿ ಗಣತಿಯ ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತ. ಸೊ ಜಾತಿ ಗಣತಿ ಒಬಿಸಿ, ಎಸ್ಸಿ, ಎಸ್ಟಿ ಸಮುದಾಯಗಳ ಸರ್ವಾಂಗೀಣ ಸರ್ವತೋಮುಖ ಬೆಳವಣಿಗೆಗೆ ಸಂಬಂಧಪಟ್ಟಂತೆ, ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಓಬಿರಾಯನ್ ಕಾಲದ 1931 ಸೆನ್ಸಸ್ ಅನ್ನೇ ಇಟ್ಕೊಂಡು ಈಗಲೂ ಕೂಡ ಮಾಡ್ತಾ ಇರೋದ್ರಿಂದ ಇದು ಆ ಸಮುದಾಯಕ್ಕೆ ಒದಗಿಸಬಹುದಾದ ನ್ಯಾಯ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಬದಲಾಗಿ ಇದರಲ್ಲಿ ರಾಜಕೀಯ ಮೇಲಾಟ. ಅಲ್ಲ ಕಣ್ರಿ, ಜಾತಿ ಗಣತಿ ಅಂದ್ರೆ ನಕ್ಸಲ್ರವರು ಅರ್ಬನ್ ನಕ್ಸಲ್ರು ಅಂತಿದ್ರಲ್ಲ ನೀವು ಬಿಜೆಪಿ ಅವರು, ನೀವೇ ಮಾಡಕ್ ಹೊರಟಿದ್ದೀರಲ್ಲ, ಹಾಗಾದ್ರೆ ನೀವೇನು ಅಂತ ಕಾಂಗ್ರೆಸ್ ಕೇಳ್ತಾ ಇದ್ರೆ, ಅಲ್ಲ ರೀ, ಸ್ವಾತಂತ್ರ್ಯ ಭಾರತದ ನಂತರ ಅತಿ ಹೆಚ್ಚು ಆಳ್ವಿಕೆ ನಡೆಸಿದಂತ ನೀವು ಮಾಡಲಿಲ್ಲ, ನಾವು ತಗೊಂಡಿರೋ ಡಿಸಿಷನ್ಗೆ ಈಗ ನೀವು ನಕಾರ ಹೇಳ್ತಾ ಇದ್ದೀರಲ್ಲ ಅಂತ. ಸೊ ಈ ರಾಜಕೀಯದ ಬಗ್ಗೆ, ಕ್ರೆಡಿಟ್ ವಾರ್ ಬಗ್ಗೆ ಮತ್ತು ಜಾತಿ ಗಣತಿಯ ಬಗ್ಗೆ ಮತ್ತು ಈಗಾಗಲೇ ಯಾವ್ಯಾವ ಜಾತಿಗಳು ಭುಗಿಲೆದ್ದಿದ್ದಾವೆ, ಕರ್ನಾಟಕದಲ್ಲಾದಂಥ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ನಾವು ವಿಸ್ತೃತವಾದಂಥ ಚರ್ಚೆಯನ್ನ ನಡೆಸ್ತೀವಿ ಇವತ್ತಿನ ರಾ ಡಿಬೇಟ್ನಲ್ಲಿ. ಇದೇ ಈ ಹೊತ್ತಿನ ಸ್ಪೆಷಲ್ ಜಾತಿ ಜೂಜಾಟ. ಜಾತಿ ಗಣತಿ ಜೂಜಾಟದಲ್ಲಿ ಈಗ ಕ್ರೆಡಿಟ್ ವಾರ್. ಜಾತಿ ಗಣತಿ ಕ್ರೆಡಿಟ್ ಪಡೆಯೋಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ಫೈಟ್. ನಮ್ಮಿಂದಲೇ ಜಾತಿ ಗಣತಿಗೆ ಶ್ರೀಕಾರ ಅಂತ ಕಾಂಗ್ರೆಸ್ ವಾದ. ಯುಪಿಎ ಅವಧಿಯಲ್ಲೇ ನೀವ್ಯಾಕೆ ಮಾಡಲಿಲ್ಲ ಅಂತ ಬಿಜೆಪಿ ತಿರುಗೇಟು. ಜಾತಿ ಗಣತಿ ಬಗ್ಗೆ ಮಾತಾಡೋರು ಅರ್ಬನ್ ನಕ್ಸಲ್ ಅಂದಿತ್ತು ಬಿಜೆಪಿ. ಪ್ರಧಾನಿ ಮೋದಿ, ಅಮಿತ್ ಶಾ ವಿರೋಧಿಸಿದ್ರು ಅಂತ ಕಾಂಗ್ರೆಸ್ ಕಿಡಿ. ಜಾತಿ ಗಣತಿ ಬೇಡ ಎಂದಿದ್ದ ಬಿಜೆಪಿ ದಿಢೀರ್ ಅಂತ ಒಪ್ಪಿಕೊಂಡಿರೋದು ಯಾಕೆ? ಹಿಂದೂ ನಾವೆಲ್ಲ ಒಂದು, ಹಾಗಾದ್ರೆ ಬಿಜೆಪಿ ನಿಲುವು ಬದಲಾಗಿದ್ದು ಯಾಕೆ? ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರ ಆಕ್ರೋಶ. ಮೋದಿ ಜಾತಿ ಗಣತಿಯನ್ನ ಒಪ್ಪಿಕೊಳ್ಳುತ್ತಾ ಕರ್ನಾಟಕ? ಮೋದಿಯ ಜಾತಿ ಗಣತಿಯನ್ನ ಒಪ್ತಾರ ಲಿಂಗಾಯತರು, ಒಕ್ಕಲಿಗರು? ಗೊಂದಲ ಸವಾಲುಗಳಿಗೆ ಉತ್ತರ ನೀಡುತ್ತಾ ಜಾತಿ ಗಣತಿ? ಕರ್ನಾಟಕ ಮಾದರಿಯಂತೆ ನಡೆಯುತ್ತಾ ಕೇಂದ್ರದ ಜಾತಿ ಗಣತಿ? ಜಾತಿ ಗಣತಿ ಶುರುವಾಗುವ ಮೊದಲೇ ಕ್ರೆಡಿಟ್ ಪಡೆಯೋದಕ್ಕೆ ಶುರುವಾಗಿದೆ ವಾರ್. ಹಾಗಾದ್ರೆ ಈ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಕೇಂದ್ರ ನಾಯಕರು ಸೇರಿದಂತೆ ರಾಜ್ಯ ನಾಯಕರು ಯಾವ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಮತ್ತೆ ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಏನು ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಅದನ್ನು ಸ್ವಾಗತ ಮಾಡ್ತೇನೆ. 51ನೇ ಇಸ್ವಿಯಿಂದ ಮಾಡಕ್ ಬಿಡಲಿಲ್ಲ, ಇವತ್ತಿನವರೆಗೂ ಮಾಡಿಲ್ಲ. ಸೊ ಈಗ ಮಾಡ್ತೀವಿ ಅಂತ ತೀರ್ಮಾನ ತಗೊಂಡಿದ್ದಾರೆ. ಅವರು ಇಲ್ಲಿವರೆಗೂ ವಿರೋಧ ಮಾಡ್ತಿದ್ದವರು ತೀರ್ಮಾನ ತಗೊಂಡಿದ್ದಾರೆ. ಯಾಕಂದ್ರೆ ಜಾತಿನಲ್ಲಿ ಘರ್ಷಣೆ ಆಗ್ಬಿಡ್ತದೆ. ನಾನು ನರೇಂದ್ರ ಮೋದಿ ಅವರಿಗೆ ಹೇಳ್ತೀನಿ, ಇಲ್ಲಿ ಸ್ವಲ್ಪ ಇಲ್ಲಿ ಕರ್ನಾಟಕದ ಬಿಜೆಪಿ ಅವರಿಗೆಲ್ಲ ಬುದ್ಧಿ ಹೇಳಪ್ಪ ಅಂತ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಇದೇ ವಿಚಾರ ಪ್ರಸ್ತಾವನೆಯನ್ನ ಮಾಡ್ತಾ ಇದ್ರು. ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಜಾತಿ ಗಣತಿ. ಆ ಒತ್ತಾಯಕ್ಕೆ ಮಣಿದಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಅವರು ಕೂಡ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸೊ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಅವರ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆಲ್ಲರೂ ಕೂಡ ನ್ಯಾಯ ಆಗಬೇಕು ಅನ್ನೋದು ನಮ್ಮದೆಲ್ಲ ಕಾಂಗ್ರೆಸ್ ಪಕ್ಷದ ಮೂಲ ಸಿದ್ಧಾಂತ, ಬೇಡಿಕೆ ಎಲ್ಲ ಕೂಡ ಇದೆ. ಸೊ ಕರ್ನಾಟಕ ಸರ್ಕಾರ ಈಗಾಗಲೇ ಹೇಳಿದೆ, ಎಲ್ಲ ಥರದ ಸಹಕಾರ ಕೊಡ್ತೀವಿ ಅಂತ. ರಾಹುಲ್ ಗಾಂಧಿ ಅವರು ಹೇಳ್ದಂಗೆ ಟೈಮ್ ಫ್ರೇಮ್ ಫಿಕ್ಸ್ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಸೆನ್ಸಸ್ ಜೊತೆಯಲ್ಲೇ ಜಾತಿ ಜನಗಣನೆ ಮಾಡಬೇಕು ಅಂತೇಳಿ 16th April 2023 ನಾನು ಬರೆದು
ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅವರು ಆವಾಗ ಗಮನಕ್ಕೆ ತಗೊಂಡಿಲ್ಲ. ಅದಕ್ಕಿಂತ ಮುಂಚೆನೂ ನಾನು ಅಪೋಸಿಷನ್ ಲೀಡರ್ ಇದ್ದಾಗನೂ ಅಲ್ಲಿ ಕೆಳಮನೆಯಲ್ಲಿ ಆವಾಗಲೂ ಕೂಡ ನಾನು ಸಲಹೆ ಕೊಟ್ಟಿದ್ದೆ. ಬಟ್ ಆವಾಗ ಅವರು ಅದಕ್ಕೆ ಮಹತ್ವ ಕೊಡಲಿಲ್ಲ. ಯಾವಾಗ ಕಾಂಗ್ರೆಸ್ ಪಾರ್ಟಿದು ಒತ್ತಾಯ ಜೋರಾಯಿತು, ಜಿಲ್ಲೆಗಳಲ್ಲಿ ಮತ್ತು ರಾಜ್ಯಗಳಲ್ಲಿ ಈ ಜಾತಿ ಜನಗಣನೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಜನರಿಗೆ ಕೊಡಬೇಕು ಅಂತಕ್ಕಂಥದ್ದೇನು ಒಂದು ಎಜಿಟೇಷನ್ ಪ್ರಾರಂಭ ಆಯಿತು. ಆವಾಗ ಈಗ ಗೌರ್ಮೆಂಟು ಇದು ಒಂದು ಅಸ್ತ್ರವನ್ನು ನಾವು ಸಿದ್ದರಾಮಯ್ಯನ ಮನೆ ಕೂತ್ಕೊಂಡು ಬರ್ಸಿರೋ ಬೋಗಸ್ ಸಮೀಕ್ಷೆಗೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿಯವರು ಮಾಡ್ತಾ ಇರುವಂಥ ಪ್ರಾಮಾಣಿಕ ಸೆನ್ಸಸ್ ಅದು ದೇಶವ್ಯಾಪಿ ನಡೀತದೆ. ದೇಶವ್ಯಾಪಿ ನಡೆಯುವಂಥದ್ದು, ಅಥೆಂಟಿಕ್ ಆಗಿ ನಡೆಯುವಂಥದ್ದು. ನಾಳೆ ಅದಕ್ಕೆ ರಾಷ್ಟ್ರಪತಿಗಳು ಅಂಕಿತನೂ ಹಾಕ್ಬೇಕು. ಅದಕ್ಕೆ ನನಗಿರುವಂಥ ಮಾಹಿತಿ ಪ್ರಕಾರ ಇದು ಎಲ್ಲ ಆದಮೇಲೆ ಅದನ್ನು ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡ್ತಾರೆ. ಪಾರ್ಲಿಮೆಂಟಲ್ಲಿ ಡಿಬೇಟ್ ಆಗುತ್ತೆ. ಅದಾದ್ಮೇಲೆ ರಾಷ್ಟ್ರಪತಿಯವರು ಅದಕ್ಕೆ ಅನುಮೋದನೆ ಕೊಡಬೇಕಾಗ್ಬೋದು. ಅಂದರೆ ಅದು ಅಥೆಂಟಿಕ್. ಜನಗಣತಿಯ ಜೊತೆಯಲ್ಲಿ ಜಾತಿ ಜನಗಣತಿನೂ ಕೂಡ ಮಾಡ್ತೇವೆ ಅನ್ನೋ ಒಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ. ನರೇಂದ್ರ ಮೋದಿಜಿಯವರ ಇಚ್ಛೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನ್ಯಾಯ ಸಿಗಬೇಕು, ಎಲ್ಲ ಸಮಾಜ ಎಲ್ಲ ಸಮುದಾಯಗಳಿಗೂ ಕೂಡ ಸವಲತ್ತುಗಳು ತಲುಪಬೇಕು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವ ಒಂದು ಧ್ಯೇಯ ಉದ್ದೇಶದೊಂದಿಗೆ ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಿ ಇವತ್ತು ಓಕೆ, ಹಾಗಾದ್ರೆ ಕ್ರೆಡಿಟ್ ವಾರ್ ಸೇರಿದಂತೆ ನಾವು ಮಾಡಿದ್ರೆ ಪ್ರಾಮಾಣಿಕತೆ, ನಾವು ಮಾಡಿದ್ರೆ ಅಥೆಂಟಿಕೇಟ್ ಆಗಿ ಮಾಡ್ತೀವಿ, ಆದರೆ ಬೇರೆಯವ್ರು ಮಾಡಿದ್ರೆ ಅದು ತಪ್ಪು, ಅದು ಜಾತಿಗಳ ಮಧ್ಯೆ ಧರ್ಮಗಳ ನಡುವೆ ಬೆಂಕಿ ಹಚ್ಚೋ ಕೆಲಸ ಅನ್ನುವಂತಹ ರಾಜಕೀಯ ನಾಯಕರ ಈ ಟಾಕ್ ಫೈಟ್ ಸೇರಿದಂತೆ ಒಟ್ಟಾರೆ ಕೇಂದ್ರದ ಜಾತಿ ಗಣತಿ ಮಾತಾಡೋದಕ್ಕೆ ನಮ್ಮೊಂದಿಗೆ ಗೆಸ್ಟ್ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ ವಕ್ತಾರರಾದಂಥ ಸೂರ್ಯ ಮುಕುಂದರಾಜ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಬಿಜೆಪಿಯ ವಕ್ತಾರರಾದಂಥ ಅಶ್ವಿನಿ ಶಂಕರ್ ಮೇಡಮ್ ಜಾಯ್ನ್ ಆಗಿದ್ದಾರೆ. ಮೇಡಮ್, ತಮಗೂ ಸ್ವಾಗತ. ಅಹಿಂದ ನಾಯಕರಾದಂಥ ಆನೇಕಲ್ ದೊಡ್ಡಯ್ಯ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಇನ್ನು ರಾಜ್ಯ ಒಕ್ಕಲಿಗ ಸಂಘದ ಕಾರ್ಯದರ್ಶಿ ಕೊನಪ್ಪ ರೆಡ್ಡಿ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಮೊದಲನೆಯದಾಗಿ ಮೇಡಮ್ ಅವರೇ, ನಿಮ್ಮಿಂದನೇ ಈ ಕಾರ್ಯಕ್ರಮನ ಆರಂಭಿಸ್ತೀನಿ. ಈಗ ಇನ್ನು ಮೋದಿ ಅವರು ಜಾತಿ ಗಣತಿಯನ್ನು ಘೋಷಣೆ ಮಾಡಿದ್ದಾರಷ್ಟೇ, ಇನ್ನು ಕೈ ಹಾಕಬೇಕು. ಯಾವ ರೀತಿ ಇರುತ್ತೆ, ಏನು ಪ್ರಶ್ನೆಗಳನ್ನು ಕೇಳ್ತಾರೆ, ಇದೆಲ್ಲ ಕೂಡ ಅತಿ ದೊಡ್ಡ ಸರ್ಕಸ್ ಇದು. ಸೊ ಈ ಒಂದು ಅದು ಯಾವಾಗಲೂ ಜಾತಿ ಗಣತಿ ಅನ್ನೋದು ಜೇನುಗೂಡಿಗೆ ಕಲ್ಲು ಹಾಕಿದ ಹಾಗೆ ಅಂತ ಹೇಳ್ತಾರೆ. ಬಟ್ ಕೇಂದ್ರ ಸರ್ಕಾರ ಇದನ್ನು ಮಾಡಲೇಬೇಕು, ಇವತ್ತಲ್ದಿದ್ರು ನಾಳೆ ಮಾಡಬೇಕು. ಇನ್ನೂ ಮಾಡಿಲ್ಲ, ಇನ್ನೂ ಆರಂಭನೇ ಆಗಿಲ್ಲ, ಇನ್ನೂ ಹಣವನ್ನೇ ಬಜೆಟಲ್ಲಿ ಇಟ್ಟಿಲ್ಲ, ಇನ್ನೂ ಜಸ್ಟ್ ಅನೌನ್ಸ್ಮೆಂಟ್ ಆಗಿದೆ. ಆವಾಗಲೇ BJPಯ ನಾಯಕರು ತುಂಬ ಪ್ರಾಮಾಣಿಕವಾದಂಥ ಜಾತಿ ಗಣತಿ ಅಂತ ಅದಕ್ಕೆ ಈಗ ಕ್ರೆಡಿಟ್ ಕೊಡ್ತಾ ಇದ್ದಾರಲ್ಲ, ಅದು ಹೆಂಗೆ? ಅಂದರೆ ಪ್ರಾಮಾಣಿಕತೆ ವರದಿ ಬಂದ ಮೇಲಲ್ಲ ಗೊತ್ತಾಗೋದು. ಮೊದಲನೇದಾಗಿ ರಾಧಾ ಅವರೇ, ನಿಮ್ಮ ವಾಹಿನಿಯ ಪ್ರಕಾರ ಇಡೀ ದೇಶದ 140 ಕೋಟಿ ಭಾರತೀಯರ ಒಬ್ಬ ಪ್ರತಿನಿಧಿಯಾಗಿ ನಾನು ನರೇಂದ್ರ ಮೋದಿಜಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಜಾತಿ ಜನಗಣತಿನ ಮಾಡ್ತೀನಿ ಅಂತ ಘೋಷಣೆ ಮಾಡಿರೋದಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಾನು ಕೂಡ BJPಯ OBC ಮೋರ್ಚಾದ ರಾಜ್ಯ ಉಪಾಧ್ಯಕ್ಷೆ, ಒಬ್ಬ ಕಾರ್ಯಕರ್ತೆಯಾಗಿ ಕೂಡ ನಾನು ಧನ್ಯವಾದನ ಸಲ್ಲಿಸ್ತೇನೆ. ಈಗ ಸಿದ್ದರಾಮಯ್ಯನವ್ರು ಮಾಡಿದ್ದಕ್ಕೆ ಯಾಕೆ ಧನ್ಯವಾದ ಸಲ್ಲಿಸಿಲ್ಲ? ಇಟ್ಸ್ ಓಕೆ, ನೀವು ಬಿಜೆಪಿ ಬಟ್ OBC ಈಸ್ ಯುವರ್ ಪಾಯಿಂಟ್. ಸೊ OBC ಒಂದು ಅಭ್ಯುದಯಕ್ಕೆ ಅಥವಾ ಕಲ್ಯಾಣಕ್ಕೆ ಜಾತಿ ಗಣತಿಯನ್ನ ಮಾಡಿದಂತಹ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಅವ್ರಿಗೆ ಯಾಕೆ ನೀವು ಥ್ಯಾಂಕ್ಸ್ ಹೇಳಲಿಲ್ಲ? ಸಿದ್ದರಾಮಯ್ಯನವರು ಮಾಡಿರುವಂಥದ್ದು ರಾಜ್ಯದಲ್ಲಿ ಸಮೀಕ್ಷೆ, ಅದು ಗಣತಿ ಅಲ್ಲ, ಜಾತಿ ಜನಗಣತಿ ಅಲ್ಲ. ಅವರು ಮಾಡಿರೋವಂಥದ್ದು ಸರ್ವೆ. ಅದರಲ್ಲಿ ಯಾವ ಟ್ರಾನ್ಸ್ಪರೆನ್ಸಿನೂ ಇಲ್ಲ. ಕರ್ನಾಟಕದಲ್ಲಿರುವ ಎಲ್ಲ ಮಾಧ್ಯಮಗಳು ಕೂಡ ಮನೆಗೆ ಹೋಗಿ ಕವರೇಜ್ ಮಾಡಿದ್ದಾರೆ. ನಿಮ್ಮ ಮನೆಗೆ ಬಂದಿದ್ರಾ, ಸರ್ವೆಗೆ ಬಂದಿದ್ರಾ ಅಂತ ಸಾಕಷ್ಟು ಮನೆಗಳನ್ನ ಕೇಳಿದ್ದಾರೆ. ಆಯ್ತಾ? ಮನೆ ಅಂದ್ರೆ ನಾ ಹೇಳ್ತಾ ಇರೋದು ಜನರಲ್ ಆಗಿ ಹೋಗಿ ಮನೆಗಳ ಕೇಳಿದಾಗ
ಮನೆಗಳವ್ರು ಹೇಳಿದ್ರು, ನಮ್ಮ ಮನೆಗಂತೂ ಬಂದಿಲ್ಲ. ರಾಧಾ ಅವರೇ, ಆಯ್ತು ಐ ಡು ಅಗ್ರಿ ದ್ಯಾಟ್ ಸ್ವತಃ ಯಾರು ಈಗ ಈ ಸಮೀಕ್ಷೆನ ಮಾಡಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ. ನಾವು ಸುಮಾರು ಒಂದು 30 ಲಕ್ಷ ಮನೆಗಳಿಗೆ ತಲುಪಕ್ಕೆ ಆಗಿಲ್ಲ ಅಂತ. 30 ಲಕ್ಷ ಮನೆಗಳು ಅಲ್ಲಿ ಜನಸಂಖ್ಯೆ ಓಕೆ 35 ಲಕ್ಷ ಜನಸಂಖ್ಯೆ ನಾವು ತಲುಪಕ್ಕಾಗಿಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ಬಟ್ ಮಾಧ್ಯಮಗಳು ಕೊಟ್ಬಿಟ್ಟಿದ್ದಾರೆ ಸರ್ಟಿಫಿಕೇಟ್, ಪ್ರತಿಯೊಬ್ಬರು ಮನೆಗೂ ಹೋಗಿ ಮೈಕ್ ಹಿಡಿದು ಕೇಳಿದ್ದಾರೆ ಅಂತಂದ್ರೆ ಬಂದಿಲ್ಲ ಅಂತಾನೆ ಜನ ಹೇಳ್ತಾ ಇರೋದು. ಬಿಜೆಪಿ ಕಾರ್ಯಕರ್ತರೇ ಇಡೀ ರಾಜ್ಯದಲ್ಲಿ ನಮ್ಮ ಮೆಂಬರ್ಶಿಪ್ ಆಗಿರೋಂತಹ ಕಾರ್ಯಕರ್ತರೇನೆ, ಸದಸ್ಯರೇನೆ more than 1.3 crores ಇದ್ದಾರೆ. ಅವರ ಒಬ್ಬರ ಮನೆಗೂ ಹೋಗಿಲ್ಲ ಸಮೀಕ್ಷೆ ಅವರು, ಆಯ್ತಾ? ಸೊ ಸಮೀಕ್ಷೆ ಯಾವ ರೀತಿ ನಡೆದಿದೆ ಅಂತ ಅನ್ಬಿಟ್ಟು ಹೇಳ್ಬೇಕು. ನಾನ್ ನಂಬೋ ತರನೇ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ರಾಧಾ ಅವರೇ. ಓಪನಿಂಗ್ ಸೆಗ್ಮೆಂಟ್ ಅಲ್ಲಿ ತುಂಬಾ ವಿಷಯಗಳಿದೆ ಇವತ್ತು ರಾಜ್ಯದ ಜನತೆಗೆ ತಿಳಿಸುವಂತದ್ದು. ನಾನು ಬಂದಿದ್ದೇನೆ ಅದಕ್ಕಾಗಿ, ಆಯ್ತಾ? ಕಾಂಗ್ರೆಸ್ ಹೇಳ್ಕೋತಾ ಬರೋದೇ ತೋರ್ಸೋದೇ ಭ್ರಮೆ. ಭ್ರಮಾಲೋಕದಲ್ಲೇ ಇಡೀ ದೇಶದ ಜನತೆನ ಇಟ್ಟಿರ್ತಾರೆ ಕಾಂಗ್ರೆಸ್ ಅವರು, ಆಯ್ತಾ? ಅವರು ಅಷ್ಟೆಲ್ಲ ಇದ್ದಾಗ 1951ರಲ್ಲಿ ಯಾವ ಸರ್ಕಾರ ಬಂತು, ಯಾರ ಸರ್ಕಾರ ಬಂತು, ಯಾಕೆ ಅವಾಗ ಮಾಡ್ಲಿಲ್ಲ, ಇಲ್ಲಿವರೆಗೂ ಯಾಕೆ ಮಾಡ್ಲಿಲ್ಲ? 2010ನೇ ಇಸ್ವಿನಲ್ಲಿ ಮನಮೋಹನ್ ಸಿಂಗ್ ಅವರು ಮಾಡ್ತೀವಿ ಅಂತ ಹೇಳಿದ್ರೆ ಹತ್ರ 5,000 ಕೋಟಿ ರೂಪಾಯಿ ಜನರ ದುಡ್ಡನ್ನ ಖರ್ಚು ಮಾಡಿ ಏನೋ ಸರ್ವೆ ಮಾಡಿದ್ರು. ಇವಾಗ 2025 ಇಷ್ಟು ವರ್ಷ ಆದ್ರೂ ಅದೆಲ್ಲೋ ಆಚೆ ಕಾಣಿಸ್ತಾನೂ ಇಲ್ಲ, ಬಂದೂ ಇಲ್ಲ. ಏನಾಯ್ತು? ಕಾಂಗ್ರೆಸ್ ಅವ್ರು ಮಾಡ್ಸಿರೋದು ಕಾಂಗ್ರೆಸ್ ಅವ್ರನ್ನ ಕೇಳಿ, ಆಯ್ತಾ? ಅವರು ಒಳ್ಳೇದ್ ಮಾಡಲ್ಲ, ಬೇರೆಯವ್ರಿಗೂ ಒಳ್ಳೇದ್ ಮಾಡಕ್ ಬಿಡಲ್ಲ. ಅಂಡ್ ಬಿಜೆಪಿ ನಿಲುವು ನಾನು ಹೇಳ್ತೀನಿ ನೋಡಿ. ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಏತರ ಸರ್ಕಾರ, VP ಸಿಂಗ್ ಅವ್ರ ಸರ್ಕಾರ ಬಂದಾಗ ನಾವು ಕೂಡ ಅವ್ರಿಗೆ ವಿ ವರ್ ಆಲ್ಸೋ ಅಲೈಸ್, ಆಯ್ತಾ? ನಮ್ಮ ವಾಜಪೇಯಿ ಅವರು, ಅಡ್ವಾಣಿ ಅವರು ಕೂಡ ಸಪೋರ್ಟ್ ಅಲ್ಲಿಂದ ಬರ್ಬೇಕು ನೋಡಿ. ಇತಿಹಾಸ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಜೆಪಿ ಯಾವತ್ತೂ ಕೂಡ ಇದರ ವಿರುದ್ಧ ಇರ್ಲಿಲ್ಲ. ನಾವು ಕೂಡ ಅದನ್ನೇ ಹೇಳ್ಕೊಂಡಿದ್ದು. ಅವಾಗಿನ ಮಂಡಲ್ ಕಮಿಷನ್ ಕೂಡ, ಆಯ್ತಾ? ಇವತ್ತಿಗೆ ಒಂದು ಒಳ್ಳೆ ಅಶ್ವಿನಿ ಮೇಡಮ್ ಗ್ಯಾಸ್ ಯಾರು ಮಾಡಿರ್ಲಿಲ್ಲ, ಕರೆಕ್ಟ್. ಬಟ್ ನೀವು ಜಾತಿ ಗಣತಿ ವಿರೋಧಿಗಳಲ್ಲ. ನೀವು ಮಹಾರಾಷ್ಟ್ರದಲ್ಲಿ ಏನಂದ್ರಿ, UP ಬಟೋಗೆ ತೋ ಕಟೋಗೆ ಅಂತಂದ್ರಿ, UPಯಲ್ಲಿ. ಮಹಾರಾಷ್ಟ್ರದಲ್ಲಿ ಏನಂದ್ರಿ, ಏಕ್ ಹೈ ತೋ ಸೇಫ್ ಹೈ ಅಂತಂದ್ರಿ. ಮತ್ತೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇವೆಲ್ಲ ಸ್ಲೋಗನ್ಗಳು. ನಮ್ಮ ಮೇಲೆ ನಾವು ಸಮಾಜವನ್ನ ಒಡೆಯೋದಿಲ್ಲ ಅನ್ನೋದು ನಿಮ್ಮ ಮೂಲ ಮಂತ್ರ. ಅದಕ್ಕೆ ಜಾತಿ ಗಣತಿಯ ಬಗ್ಗೆ ಸಂಸತ್ನಲ್ಲಿ ಪದೇ ಪದೇ ಪ್ರಶ್ನೆ ಮಾಡಿದಾಗ ಅದಕ್ಕೆ ಸರಿಯಾದಂತ ಉತ್ತರವನ್ನ ಕೊಡದೆ ನುಣುಚಿಕೊಳ್ತಾ ಇದ್ದಂತ ಮೋದಿ ಮತ್ತು ಮೋದಿ ಸರ್ಕಾರದ ಸಚಿವರುಗಳು ಇವತ್ತು ಥಟ್ ಅಂತ ಬಂದ್ಬಿಟ್ಟು ನಾವು ಜಾತಿ ಗಣತಿ ಮಾಡ್ಬಿಡ್ತೀವಿ ಅಂತ ಹೇಳಿದ್ದು ಇದು ದೊಡ್ಡ ಯೂಟರ್ನ್ ಮತ್ತು ಆಶ್ಚರ್ಯದ ಸಂಕೇತ ಅಂತ ಎಲ್ಲರೂ ಮಾತಾಡ್ಕೊತಾ ಇರೋದು. ಯಾವುದೇ ವಿಷಯಕ್ಕೂ ಯಾವತ್ತೂ ಕೂಡ ಯಾರೂ ನುಣುಚ್ಕೊಂಡಿಲ್ಲ. ಒಬ್ಬ ಪ್ರಧಾನ ಮಂತ್ರಿಯಾಗಿ, ಒಬ್ಬ ಗೃಹ ಮಂತ್ರಿಯಾಗಿ ಒಂದು ಕಾನೂನು ತರಬೇಕು, ಒಂದು ಅನುಷ್ಠಾನಕ್ಕೆ ತರಬೇಕು ಅಂತಂದ್ರೆ ಸುದೀರ್ಘವಾದ ಚರ್ಚೆಗಳಾಗಬೇಕಾಗತ್ತೆ. ಎಲ್ಲಾ ರಾಜ್ಯಗಳನ್ನ ಗಣನೆಗೆ ತಗೋಬೇಕಾಗತ್ತೆ. ಪ್ರತಿಯೊಂದು ಕಾಂಗ್ರೆಸ್ ಅವ್ರು ಹೇಳ್ತಾ ಅಲ್ಲ, ಲೆಟ್ ಮಿ ಗಿವ್ ಅ ಕ್ಲಾರಿಟಿ. ಕಾಂಗ್ರೆಸ್ ಅವ್ರು ಇವತ್ತಿನವರೆಗೂ ಹೇಳೋದು ಸರ್ವೆ ಮಾಡಿಸಿ ಅಂತ. ರಾಹುಲ್ ಗಾಂಧಿ ಅವರ ನಿನ್ನೆ ಸ್ಟೇಟ್ಮೆಂಟ್ ಕೂಡ ಹೇಳೋದು ಸರ್ವೆ ಮಾಡಿಸಿ ಅಂತ. ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಮಾಡಿಸಿರೋದು ಕೂಡ ಈಗ ಸರ್ವೆ. ಜನಗಣತಿ ಸರ್ವೆನಲ್ಲಿ ನಿಮಗೆ ಟ್ರಾನ್ಸ್ಪರೆನ್ಸಿ ಎಲ್ಲಿದೆ? ಟ್ರಾನ್ಸ್ಪರೆನ್ಸಿ ಎಲ್ಲಿದೆ? ಈಗ ಯಾವುದೇ ಟ್ರಾನ್ಸ್ಪರೆನ್ಸಿ ಏನು ಪ್ರಶ್ನೆಗಳು ಕೇಳಿದ್ದಾರೆ, ಎಷ್ಟು ಜನರ ಮನೆಗೆ ಹೋಗಿದ್ದಾರೆ, ನೋ ಟ್ರಾನ್ಸ್ಪರೆನ್ಸಿ. ಅದೇ ಜನಗಣತಿ ಬಂದಾಗ ಪ್ರತಿಯೊಂದು ಮನೆಗೂ ಹೋಗ್ತಾರೆ, ಅಕೌಂಟಬಿಲಿಟಿ ಇರುತ್ತೆ. ಹೌದು, ಜನಗಣತಿ ಟ್ರಾನ್ಸ್ಪರೆನ್ಸಿ. ಒಂದು ನಿಮಿಷ, ಸರ್ವೆನ ನೀವು ವಿರೋಧಿಸಬೇಡಿ ದಯವಿಟ್ಟು. ಯಾಕೆ ಅಂತಂದ್ರೆ ನನ್ನ ವಿರೋಧ ಇದೆ ಸರ್. ಯಾಕೆ ಅಂತಂದ್ರೆ ನೀವು ಜಾತಿ ಗಣತಿ ಮಾಡಿ, ಜನಗಣತಿ ಮಾಡಿ, ದಿ ಸೇಮ್ ಟೈಮ್ ನೀವು ಹೋಗುವಂತ ಪ್ರತಿಯೊಬ್ಬ ವ್ಯಕ್ತಿಯ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಸರ್ವೆನ ಮಾಡಿ. ಯಾಕೆ ಅಂತಂದ್ರೆ ನಿಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನೀವು 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 ಪ್ರಬಲ ಸಮುದಾಯಗಳ ಅತ್ಯಂತ ಹಿಂದುಳಿದ
ಜನರ ಅಂಕಿ ಅಂಶಗಳು ನಿಮಗೆ ಕಾಂಗ್ರೆಸ್ ಮಾಡ್ಕೊಂಡ್ ಬರ್ತಾ ಇರೋದು ರಾಜಕೀಯ ಹಿತಾಸಕ್ತಿಯಿಂದ ಬೇಕಾಗಿರುವಂತ ಸರ್ವೆ. ನೀವು ಮಾಡಿದ್ರೆ ರಾಷ್ಟ್ರದ ಅಭಿವೃದ್ಧಿಗೆ ಬೇಕಾಗಿರುವಂತದ್ದು ಜನಗಣತಿ, ಜಾತಿ ಗಣತಿ. ನಾವು ನಮ್ಮ ಕಲ್ಯಾಣ ಅಲ್ಲ, ನಾ ಹೇಳ್ತೇನೆ, ಬಿಜೆಪಿ ಅಂತ ಒಂದು ಪಕ್ಷ ಹುಟ್ಕೊಂಡಿರೋದೇ ಸಿದ್ಧಾಂತಗಳಿಂದ, ಆಯ್ತಾ? ನಾವು ಹೇಳೋದೇ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಅಂತ. ನಮ್ಮ ಒಬ್ಬ ಫೌಂಡರ್ ಅಲ್ಲಿ ಒಬ್ಬರಾದಂತಹ ಪಂಡಿತ್ ದೀನ್ ದಯಾಳ್ ಜಿ ಅವ್ರು ಹೇಳೋದೆ ಏಕಾತ್ಮ ಮಾನವ ದರ್ಶನ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಒಂದೇ ರೀತಿಯ ಕಾನೂನು, ಒಂದೇ ರೀತಿಯ ವ್ಯವಸ್ಥೆ, ಒಂದೇ ಅದರ ಪ್ರಕಾರನೇ ನಾವು ಹೋಗ್ತಾ ಇರೋದು. ಜಾತಿ ಗಣತಿ ಯಾಕೆ ಬೇಕು? ಓನ್ಲಿ ಫಾರ್ ಎಲೆಕ್ಷನ್ಸ್, ರಾಜಕೀಯಕ್ಕೋಸ್ಕರ ಚುನಾವಣೆ ಆಯ್ತು ಮೇಡಮ್. ಸೂರ್ಯ ಮುಖಂದರಾಜ್ ಅವರೇ, ನನಗೆ ಅರ್ಥ ಆಗದೆ ಇರೋ ಲಾಜಿಕ್, ಸಿದ್ದರಾಮಯ್ಯನವರು ಮಾಡಿಸಿರುವಂತಹ ಈ ಸರ್ವೆಯಲ್ಲೇ ಲೋಪಗಳಿಲ್ವಾ? ಲೋಪಗಳು ಇದೆ. ಇದರಲ್ಲಿ ಬಹಳಷ್ಟು ಕೇಳಿದಂತಹ ಪ್ರಶ್ನೆಗಳು ಮತ್ತು ಮಾಡಿದಂತಹ ಸ್ಯಾಂಪಲ್ಸ್ ಅಥವಾ ನೀವು ತಲುಪಲಾರದಂತಹ ಮನೆಗಳು, ತಲುಪಲಾರದಂತಹ ಜನ, ಈ ರೀತಿಯಂತಹ ಹಲವಾರು ಗೊಂದಲಗಳಿವೆ. ಅದನ್ನ ನೀವು ಕೂಡ ಎಕ್ಸೆಪ್ಟ್ ಮಾಡಿದ್ದೀರಾ. ಅದನ್ನ ಪಕ್ಕಕ್ಕಿಟ್ಟು ಹೇಳೋದಾದ್ರೆ, ನೀವು ಮಾಡಿದ್ರೆ ಜಾತಿ ಗಣತಿ, ಜಾತಿಗಳ ಮಧ್ಯೆ ಬೆಂಕಿ ಹಚ್ಚೋದು. ಇನ್ನು ಮಾಡದೇ ಇರುವಂತಹ ಜಾತಿ ಗಣತಿ ಪ್ರಾಮಾಣಿಕ ಜಾತಿ ಗಣತಿ ಮತ್ತು ತುಂಬಾ ಅಥೆಂಟಿಕೇಟ್ ಜಾತಿ ಗಣತಿ ಈಗ ವಿರೋಧ ಇನ್ನು ಮಾಡೇ ಇಲ್ಲ. ಆಲ್ರೆಡಿ ಪ್ರಾಮಾಣಿಕ ಭಯ ಹುಟ್ಟಾಗಿದೆ. ಏನ್ ಮುಸಲ್ಮಾನರಲ್ಲೂ, ಕ್ರಿಶ್ಚಿಯನ್ರಲ್ಲೂ, ಜೈನರಲ್ಲೂ ಕೂಡ ಇರುವಂತಹ ಎಲ್ಲ ಯಾವುದೇ ಜಾತಿಗಳಿದೆ ಎಲ್ಲಾನು ಆಚೆಗೆ ಬರುತ್ತೆ. ಎಲ್ರಿಗೂ ಸಮಾನವಾದ ಹಕ್ಕು ಸಿಗುತ್ತೆ ಅಲ್ಲಿ, ಆಯ್ತಾ? ಕಾಂಗ್ರೆಸ್ಗೆ ಅದು ಬೇಕಾಗಿಲ್ಲ. ಕಾಂಗ್ರೆಸ್ಗೆ ಬೇಕಾಗಿರೋದು ಮುಸಲ್ಮಾನರು, ಅನ್ಯಮತೀಯರು, ಓನ್ಲಿ ಫಾರ್ ಪಾಲಿಟಿಕ್ಸ್. ನಮಗ್ ಬೇಕಾಗಿರೋದು ಅವರ ಸಮಾಜದ ನಾಗರಿಕರಾಗಿ. ಅಶ್ವಿನಿ ಮೇಡಮ್, ಎಸ್, ನೀವ್ ಏನ್ ಅನ್ಕೊಂಡಿದ್ದೀರಿ ಜಾತಿ ಗಣತಿ ಅಂದ್ರೆ? ಜಾತಿ ಗಣತಿ ಪ್ರತಿಯೊಂದನ್ನು ಅವ್ರಿಗೆ ನಾವು ಒಂದು ಯೋಜನೆಗಳು ಕೊಡಬೇಕು, ಅವರನ್ನು ಉದ್ಧಾರ ಪ್ರತಿಯೊಬ್ಬರು ಹೆಂಗೆ ಹಿಂದುಳಿದ ವರ್ಗಗಳು, ದಲಿತರು ಯಾರ್ಯಾರಿದ್ದಾರೆ ಎಲ್ರಿಗೂ ಅವರ ಅವಕಾಶ ಸಿಗ್ಬೇಕು, ಅವರಿಗಾಗಿ ಯೋಜನೆಗಳು ಇವಾಗ ನಾವು ಮಾಡಿರೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜಾತಿ ಗಣತಿ ಯಾಕೆ ಅಂತ ಎಲ್ಲರಿಗೂ, ಕ್ರೈಸ್ತರಿಗೂ, ಜೈನರಿಗೂ, ಮುಸಲ್ಮಾನರಿಗೂ ಸಮಾನ ಅವಕಾಶ ಅಲ್ಲ. ಸಮಾನ ಅವಕಾಶ 60 ವರ್ಷದಿಂದ ಅಧಿಕಾರದಲ್ಲಿದ್ರು ದೇಶದಲ್ಲಿ, ಯಾಕೆ ಇದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ ಕೇಳಿ. ಆಯ್ತು, ಎಸ್ ಸರ್. ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ರಪ್ಪ, ಅವ್ರು ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ? ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ, ಯಾರು ಇಂಪ್ಲಿಮೆಂಟ್ ಮಾಡೋದಲ್ಲ. ಹೇಳ್ತಾ ಇದ್ರಲ್ಲ ಸಿದ್ದರಾಮಯ್ಯ, ಅಶೋಕ್ ಅವ್ರು ಹೇಳಿದ್ರಲ್ಲ, ಈಗ ಮೇಡಮ್ ಅವರು ಹೇಳ್ತಾ ಇದ್ರು, ತುಂಬಾ ಅವರು ABVP ಹಿನ್ನೆಲೆಯಿಂದ ಬಂದವರಲ್ಲ, ಅದಕ್ಕೆ ಅವ್ರು ಎಲ್ಲೋದ್ರೂ ಅಗ್ರೆಸಿವ್. ಸೊ ಈಗ ಅಶೋಕ್ ಅವ್ರು ಹೇಳಿದ್ರು ಸಿದ್ದರಾಮಯ್ಯ ಅವ್ರ ಮನೇಲಿ ಇಟ್ಕೊಂಡು ಮಾಡಿದ್ದಲ್ಲ ಅಂತ. ಈಗ ಇದು 2024 ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಒಂದು ಇದು ಬಂತು, ಸರ್ವೆ ರಿಪೋರ್ಟ್ ಆಚೆಗಡೆ ಬಂತು, ತಮಗೂ ಸಿಕ್ಕಿರುತ್ತೆ. ಸೊ ಅದರಲ್ಲಿ ಫ್ರಂಟ್ ಪೇಜಲ್ಲಿ, ಬ್ಯಾಕ್ ಪೇಜಲ್ಲಿ ಒಂದು ಫೋಟೋಸ್ ಇದೆ. ಕೆ ಜಯಪ್ರಕಾಶ್ ಹೆಗಡೆ ಅವರಲ್ಲ ಸರ್ ಮಾಡಿದ್ದು. ನೀವು ಮಿಸ್ಗೈಡ್ ಮಾಡಂಗಿಲ್ಲ. ವರದಿ ಒಪ್ಪಿಸಿದ್ದು ಇವರು, ವರದಿ ಸರ್ಕಾರಕ್ಕೆ ಕೊಟ್ಟಿದ್ದು ಇವರು, ಮಾಡಿದ್ದವರಲ್ಲ. ಪೂರ್ತಿ ಹೇಳಕ್ ಬಿಡ್ತಾ ಇಲ್ಲ ನೀವು. ಈಗ ಒಂದ್ ನಿಮಿಷ ಇರಿ, ಆಯ್ತು, ಒಂದ್ ನಿಮಿಷ ಇರಿ, ಆಯ್ತು ಇರಿ ಮೇಡಮ್, ಸ್ವಲ್ಪ ಸಮಾಧಾನವಾಗಿ ಮಾತಾಡಕ್ ಕೂತ್ಕೊಳ್ಳಿ ಮೇಡಮ್. ಆಯ್ತು, ಈಗ BS ರಾಜಶೇಖರ್ ಅಂತ ಇದಾರೆ ಲಾಯರು, ಆಮೇಲೆ KT ಸುವರ್ಣ, ಆಮೇಲೆ ಕಲ್ಯಾಣ್ ಕುಮಾರ್, ಆಮೇಲೆ ಶಾರದಾ ನಾಯಕ್, ಇವರೆಲ್ಲ ಯಾರು? ಜಯಪ್ರಕಾಶ್ ಹೆಗಡೆ ಇವರೆಲ್ಲ ಯಾರು? ಇವರೆಲ್ಲ ಬರ್ಕೊಂತಾರೆ ಫೇಸ್ಬುಕ್ ಅಲ್ಲಿ, ನಾವು ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಅಂತ. ಇವರೆಲ್ಲ ಯಾರು ಅಂದ್ರೆ ಇವರೆಲ್ಲ ಬಿಜೆಪಿ ಅವರೇ. ಜಯಪ್ರಕಾಶ್ ಹೆಗಡೆನ ಸಿದ್ದರಾಮಯ್ಯ ಮಾಡಿದ್ರ? ರಾಜಶೇಖರ್ನ ಸಿದ್ದರಾಮಯ್ಯ ಮಾಡಿದ್ರ? ಶಾರದಾ ನಾಯಕ್ನ ಸಿದ್ದರಾಮಯ್ಯ ಮಾಡಿದ್ರ? ಇವರೆಲ್ಲ ನಾವು ಆ ತರ ಸರ್ವೆ ಮಾಡಿದ್ವಿ, ಇದನ್ನ ಮಾಡಿದ್ವಿ, ಇದನ್ನೆಲ್ಲ ಪರಿಶೀಲನೆ ಮಾಡಿದ್ವಿ, ನಮ್ಗೆ ಸರ್ವೆ ರಿಪೋರ್ಟ್ ಕಳೆದೋಗಿತ್ತು, CD ತಗೊಂಡ್ವಿ, CD ಒಳಗಡೆ ಇದ್ದಿದ್ನ ರಿಪೋರ್ಟ್ನ ತಗೊಂಡು ನಾವೆಲ್ಲ ಯಾವ್ಯಾವ ಜಾತಿಗಳು, ಎಷ್ಟೋ ಜಾತಿಗಳಿಗೆ ಪಟ್ಟಿನಲ್ಲೇ ಇಲ್ಲದೆ ಇರುವಂಥ ಜಾತಿಗಳನ್ನೆಲ್ಲ ಹುಡುಕಿ ನಾವು ಅದನ್ನ ಸ್ಥಾನವನ್ನು ಕಲ್ಪಿಸಿದ್ವಿ ಅಂತ ಫೇಸ್ಬುಕ್ಕಲ್ಲಿ ಇವರೆಲ್ಲ ಬರ್ಕೊಂತಾರಲ್ಲ BJP ಸದಸ್ಯರು. ಇವ್ರಿಗೇನಾದ್ರೂ ನಿಜವಾಗ್ಲೂ ನೈತಿಕತೆ ಇದೆಯಾ? ಇಲ್ಲಿ ಬಂದ್ಬಿಟ್ಟು ನಾವು ಸಿದ್ದರಾಮಯ್ಯ ಅವ್ರ ವರದಿ ಸರಿ ಇಲ್ಲ, ಸಿದ್ದರಾಮಯ್ಯ ಅವ್ರು ಮಾಡಿದ್ದು, ಸಿದ್ದರಾಮಯ್ಯ ಅವ್ರು ಮನೇಲಿ ಕುತ್ಕೊಂಡು ಮಾಡಿಸಿದ್ರು, ಕಾಂಗ್ರೆಸ್ನವ್ರು ಮಾಡಿಸ್ಬಿಟ್ರು, ಈ ತರ ಮಾತಾಡೋದು ಅಲ್ಲ ಸರ್. ನನಗೆ ಅರ್ಥ ಆಗದೆ ಇರೋದು ಸೂರ್ಯ ಮುಕುಂದರಾಜ್ ಅವರೇ, ಈಗ ಪ್ರತಿಪಕ್ಷಗಳು ಮಾಡಿ, ಇವಾಗ ಪ್ರತಿಪಕ್ಷ ಕೇಂದ್ರದಲ್ಲಿ ಪ್ರತಿಪಕ್ಷ ಸ್ಥಾನದಲ್ಲಿ ಇರುವಂತಹ ಕಾಂಗ್ರೆಸ್ ನೇತೃತ್ವ ಸರ್ಕಾರಗಳು ಮಾಡಿದ್ರೆ ಅದು
ಜಾತಿ ಹೊಡೆಯೋದು, ಜಾತಿ ಧರ್ಮ ಹೊಡೆಯೋದು. ಹೊಡೆದಾಕ್ಬಿಡ್ತಾರೆ. ಆದ್ರೆ ಕೇಂದ್ರ ಇವ್ರನ್ನ- ಮಾಡೋದಕ್ಕೆ ಹೊರಟಿರೋದು ಮಾತ್ರ ಇನ್ನೂ ಮಾಡೇ ಇಲ್ಲ ಅವರು. ಈಗ ಇದನ್ನ ಇಲ್ಲಿ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಹೋರಾಟ ಬೇರೆ ಮಾಡಿಸ್ತಾ ಇದ್ದಾರೆ, ಎತ್ಕಟ್ಬಿಟ್ಟು ಯಾಕ್ ಇವರು ಮಾಡ್ಬಾರ್ದು? ಅಲ್ಲ ಒಂದ್ ನಿಮಿಷ ಇರಿ, ಅಲ್ಲ, ಇವರು ಯಾಕ್ ಜಾತಿ ಮಾಡ್ಬಾರ್ದು? ಅಲ್ಲ, ಅಲ್ಲ ಇವ್ರು ಬಿಜೆಪಿ ಅವ್ರು ಮಾಡಿಸ್ಬೋದು, ಬಿಜೆಪಿ ಅವರಲ್ಲ ಸರ್, ಬಿಜೆಪಿ ಅವ್ರು ಮಾಡಿಸ್ಬೋದು, ಜಾತಿ ಧರ್ಮ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಮತ್ತೆ ಅವ್ರು ಯಾಕೆ ಮಾಡಿಸ್ತಿದಾರೆ ಅಂತ ಅಲ್ಲ, ಅವ್ರು ಒಂದ್ ಒಳ ನಿಮಿಷ ಇರಿ. ಮೀಸಲಾತಿ ಅಲ್ಲ, ಹೋರಾಟಗಾರರಿಗೆ ಈಗ ಯಾಕೆ ನೀವು ಕೆಟ್ಟಪಟ್ಟ ಕಟ್ತಿದ್ದೀರಾ? ನಾವು ಕಟ್ತಾ ಇಲ್ಲ, ಇವ್ರು ಹೇಳ್ತಾರಲ್ಲ ಇವ್ರು ಬಿಜೆಪಿ ಧರ್ಮ ಅವ್ರು ಯಾಕೆ ಮಾಡಿಸ್ಬೇಕು? ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದು ಅಂತ ಹೇಳ್ಕೊಂಡ್ ಬರ್ತಾ ಇದ್ರಲ್ಲ. ಅಲ್ಲ ಆಮೇಲೆ ಅಂದ್ರೆ ಒಳ ಮೀಸಲಾತಿ ಹೋರಾಟ ನಡಿಬಾರ್ದು ನಿಮ್ ಪ್ರಕಾರ, ಕಾಂಗ್ರೆಸ್ ಅವ್ರ ಪ್ರಕಾರ? ನಾನು ಅದನ್ನ ಯಾವ್ದೇ ಹೋರಾಟದ ವಿರುದ್ಧ ಮಾತಾಡ್ತಾ ಇಲ್ಲ, ನೀವು ತಿರುಚಬೇಡಿ ಮೇಡಮ್. ನಾನು ನೀವ್ ಹೇಳಿರೋದು ಒಳ ಮೀಸಲಾತಿ ಉದಾಹರಣೆಗೂ ಕೂಡ ನೀವು ಅಲ್ಲ ಹೆಂಗಿಲ್ಲ ಒಳ ಮೀಸಲಾತಿ ಹೋರಾಟವನ್ನ ಬಿಜೆಪಿ ಮಾತಾಡಂಗೆ ಇಲ್ಲ ಅಂತ ಆಯ್ತು. ನೀವು ತಪ್ಪಾಗಿ ಹೇಳಿದ್ರೆ ನಾನು ಅದು ನೀವು ಒಪ್ಕೊಳ್ಳಲ್ಲ. ಮಾತಾಡಕ್ಕೆ ನೀವು ಬಿಡಲಿಲ್ಲ. ಒಳ ಮೀಸಲಾತಿ ಹೋರಾಟವನ್ನ ತಪ್ಪಾಗಿ ಹೇಳ್ತಾ ಇಲ್ಲ. ಮಾಡಿಸ್ತಾ ಇದೆ ಅಂದ್ರಿ ನೀವು. ಬಿಜೆಪಿ ಅವರು ಹೋಗ್ತಾ ಇದಾರಲ್ಲ, ಬಿಜೆಪಿ ಅವರು ಅಲ್ಲಿ ಹೋಗ್ತಾ ಇದಾರೆ, ಮಾಡ್ತಾ ಇಲ್ವಾ? ಬಿಜೆಪಿ ಅವರು ಹೋಗ್ತಾ ಇದಾರೆ. ಕಾಂಗ್ರೆಸ್ ಅವರಿಗೆ ಮತ ಹಾಕಿದ್ದೀವಿ, ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ, ನೀವು ಮಾಡಿ ಅಂತ. ನೀವು ತಿರುಚ್ತಾ ಇದ್ದೀರಾ. ನಾನು ಹೇಳ್ತಾ ಇರೋಂಥದ್ದು, ನಾನು ಹೇಳ್ತಾ ಇರೋದು ಇವರು ಧರ್ಮ ಉಳಿಬೇಕು, ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದು ಅಂತ ಹೇಳ್ಕೊಂಡು ಇವತ್ತು ಇವರು ಇದನ್ನೆಲ್ಲ ಮಾಡ್ಕೊಂಡ್ ಬರ್ತಾ ಇದಾರೆ. ಇವ್ರು ಹೋರಾಟಗಳು ಮಾಡಿಸ್ಬೋದು, ಇವರು ಇದನ್ನ ಮಾಡಿಸ್ಬೋದು. ನೋಡಿ ಸರ್, So ಅದನ್ನೆಲ್ಲ ನಾನು ನಿಮಿಷ, ವಿರೋಧ ನಾವು ಇದೆ ಕಾಂಗ್ರೆಸ್ ಸರ್. ನಾವು ನೀವು ಸರ್, ಹಂಗಾದ್ರೆ ಒಳ ಮೀಸಲಾತಿ ನೀವು ಮಾಡಲ್ವಾ? ನಾವು ಹೋರಾಟ ಮಾಡಿದ್ರೆ ನೀವು ತಪ್ಪು. ಒಳ ಮೀಸಲಾತಿ ಮಾಡ್ತೀರಾ? ನಾವು ಮಾಡಲ್ವಾ ಹೋರಾಟ ಸರ್? ಅಲ್ಲ ಒಳ ಅದ್ರ ಸೂರ್ಯ ಪರವಾಗಿ ಮುಖಂಡ ಇರೋದು, ಹಾ. ನಮ್ ಸರ್ಕಾರ ಅದ್ರ ಅದನ್ನ ಪರವಾಗಿ clear ಇರೋದು. ಮಾಡಿ. ಹಾ. ಆದ್ರೆ ನಾವು ಮಾಡಕ್ ಹೋದ್ರೆ ಇವರು ನಾವು ಧರ್ಮ ಉಳಿತೀವಿ, ಹೌದು. ಜಾತಿಗಳನ್ನ ಅಹಿಂದ ಅಂತ ಇಟ್ಕೊಂಡು ನಾವು ಇದ್ ಮಾಡ್ತೀವಿ, Urban Naxals. ಅರ್ಬನ್ ನಕ್ಸಲ್ಸ್ ಆಗೋಗ್ಬಿಡ್ತೀವಿ. ಆಮೇಲೆ ರಾಹುಲ್ ಗಾಂಧಿ ಅವ್ರು ಕೇಳ್ತಾ ಇದ್ರು ಎಲೆಕ್ಷನ್ ಅಲ್ಲಿ 2023-24 ಎಲೆಕ್ಷನ್ ಅಲ್ಲಿ ಅವ್ರು ರಾಹುಲ್ ಗಾಂಧಿ ಅವರು ಎಲ್ಲಾ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಅವ್ರು ಹೇಳ್ಕೊಂಡ್ ಬಂದಿದ್ದೆ ಇದು ಜಾತಿ ಗಣತಿ ಮಾಡಿಸಿ ಅಂತ. ಇವ್ರು ಅವಾಗ ಅಮಿತ್ ಶಾ ಏನಂತ ಹೇಳಿದ್ರು, ಹಂಗ ಹೇಳೋರು ಅರ್ಬನ್ ನಕ್ಸಲ್ಸ್ ಅಂತ ಹೇಳಿದ್ರು, ಇವರೆಲ್ಲ ಧರ್ಮದ್ರೋಹಿಗಳು ಅಂತ ಹೇಳಿದ್ರು. ಇವತ್ತು ಒಪ್ಕೊಂಡ್ರು. ಇವತ್ತು ಇದರಿಂದ ಬಿಹಾರ ಚುನಾವಣೆ ಬಂದಿದೆ, ಇದಾದ್ಮೇಲೆ ಭಯೋತ್ಪಾದಕರ ದಾಳಿ ಆಗಿದೆ, ದೇಶ ಇವತ್ತು ಯುದ್ಧ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯುದ್ಧ ಬಿಟ್ಬಿಟ್ಟು ಇವತ್ತು ಜಾತಿ ಗಣತಿ ತಗೊಂಡ್ಬಂದ್ಬಿಟ್ರು. ಇದನ್ನ ಪೆಹಲ್ಗಾಮ್ ಯಾರು ಏನು ಅಪೋಸ್ ಮಾಡಿಲ್ಲ, ಯಾರು ಅಪೋಸ್ ಮಾಡಿಲ್ಲ, ಯಾರು ಅಪೋಸ್ ಮಾಡಿಲ್ಲ. ನಾವು ಮಾಡಿ ಅಂತ ಹೇಳ್ತಾರೆ, ನಾವು ಮಾಡಿ ಅಂತ ಹೇಳ್ತಾರೆ. ಯಾವ ತಾತ ಅಪೋಸ್ ಮಾಡಿದ್ರು, ಯಾವ ಅಜ್ಜಿ ಅಪೋಸ್ ಮಾಡಿದ್ರು, ಯಾವ ಅಪ್ಪ ಅಪೋಸ್ ಮಾಡಿದ್ರು, ಯಾವ ಮಗ ಅಪೋಸ್ ಮಾಡಿದ್ರು ಅಲ್ಲ, ಬೇಕು 1931 ಹಳೆಯ ವರದಿಯನ್ನ ಇಟ್ಕೊಂಡು ನೀವು ಈಗಲೂ ಕೂಡ ಜನಸಂಖ್ಯೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದರೂ ಕೂಡ ಹಿಂದುಳಿದ ಜಾತಿ ಮತ್ತು ಪಂಗಡಗಳಿಗೆ ಅನ್ಯಾಯ ಮಾಡ್ಕೊಂಡು ಬಂದಿದ್ದೀರಾ. ಅದನ್ನ ರೆಕ್ಟಿಫೈ ಮಾಡುವಂತ ಕೆಲಸ ಆಗಬೇಕು ಅಷ್ಟೇ. ಸೊ ಟೈಮಿಂಗ್ ಇಂಪಾರ್ಟೆಂಟ್ ದೊಡ್ಡಯ್ಯ. ಆಯ್ತು ಮೇಡಮ್, ನೀವು ಬೇರೆಯವ್ರಿಗೂ ಮಾತಾಡಕ್ ಬಿಡ್ಬೇಕು. ದೊಡ್ಡಯ್ಯ ಅವ್ರೆ, ಟೈಮಿಂಗು ಎಂತ ಮಾಸ್ಟರ್ ಸ್ಟ್ರೋಕ್ ಇಲ್ಲ. ನಾನು ನಿಜ ಹೇಳ್ಬೇಕಂದ್ರೆ ಇದನ್ನ ಸ್ವಾಗತ ಮಾಡ್ತೀನಿ. ಯಾಕೆ ಅಂದರೆ BJPಯ ಈ ಕಳೆದ ಒಂದು ವಾರ 15 ದಿವಸದಿಂದ ಯಾರ್ಯಾರು ಯಾವ್ಯಾವ ರೀತಿ ಭಾಷಣಗಳು ಮಾಡಿದ್ರು, ಈ ಕ್ಯಾಸ್ಟ್ ಸೆನ್ಸಸ್ಸಿಂದ ಏನೇನೆಲ್ಲ ಆಗುತ್ತೆ ಅಂತೇಳಿ ಅವರ ಮಾತುಗಳನ್ನ ಅವರೇ ಒಮ್ಮೆ ಮೆಲುಕು ಹಾಕೊಳ್ಳೋಂಥ ಒಂದು ಪರಿಸ್ಥಿತಿ ಅವ್ರಿಗೆ ಬಂದಿದೆ. ನಾನು ಇದನ್ನ ಟೀಕೆ ಮಾಡಲ್ಲ, ಖಂಡಿತ ವೆಲ್ಕಮ್ ಮಾಡ್ತೀನಿ. ಯಾಕೆ ಕರ್ನಾಟಕದ ಬಿಜೆಪಿ ಅವ್ರಿಗೆ ಒಂದ್ ಸ್ವಲ್ಪ ಬುದ್ಧಿ ಹೇಳಿ. ಅವ್ರು ಹೆಂಗಾದ್ರೆ ಹೇಳ್ಕೊಳ್ಳಿ, ನಾನು ಸಹ ಈ ಸಂದರ್ಭದಲ್ಲಿ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ಕೇವಲ ಜಾತಿಯನ್ನ ಏನು ನೀವು ಹೇಳಿದ್ರಲ್ಲ, ನಾನು ಏನು ಹೇಳ್ಬೇಕಂತಿದ್ದೀನೋ ನೀವು ಆಗಲೇ ಹೆಡ್ಲೈನಲ್ಲಿ ಹೇಳಿದ್ರೆ ಮತ್ತು ಈಗಾಗಲೇ ಹೇಳ್ಬಿಟ್ಟಿದ್ದೀರ, ಯಾವ ಸಂದರ್ಭದಲ್ಲಿ ಇದನ್ನು ಬಳಸ್ಕೊತಾ ಇದ್ದಾರೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ರೆ ನಾನು ಮತ್ತೆ ಪುನರ್ರಚನೆ ಮಾಡೋಕ್ಕಲ್ಲ. ಅದಕ್ಕೋಸ್ಕರನೇ ಬಳಸ್ಕೊಳ್ಳೋದಾದ್ರೆ ನಮ್ದು ವಿರೋಧ ಇದೆ. ನೀವು ರಾಜಕಾರಣಕ್ಕೋಸ್ಕರನೇ ಇದನ್ನು ಬಳಸ್ಕೊಳ್ತಾ ಇದ್ದೀರಾ ಅನ್ನೋದಾದ್ರೆ ವಿರೋಧ. ಆದರೆ ಪ್ರಾಮಾಣಿಕವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಇದನ್ನು ನೀವು ಏನು ನಮ್ಮ ಹಿಂದುಳಿದ ವರ್ಗ ಇರ್ಬೋದು, ದಲಿತರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾರು ಸಣ್ಣ ಪುಟ್ಟ ಸಮುದಾಯಗಳಿಗೆ ಯಾರಿಗೆ ನ್ಯಾಯ ಇಲ್ವೋ, ಧ್ವನಿ ಇಲ್ವೋ ಅಂಥವರ ಸಂಖ್ಯೆಯನ್ನು ಗುರುತಿಸಿ ಅವ್ರಿಗೆ ದೊರಕಬೇಕಾದಂಥ ಸೌಲಭ್ಯಗಳನ್ನು ದೊರಕಿಸೋ ದಿಕ್ಕಿನಲ್ಲಿ ಈ ವರದಿನ ನೋಡಿ. ಈಗಾಗಲೇ 21ರಲ್ಲೇ ಜನಗಣತಿ ಆಗಬೇಕಾಗಿತ್ತು. ದುರ್ದೈವ 4 ವರ್ಷ ಆದರೂ ಆ ಕಡೆ ತಲೆ ಹಾಕಿರಲಿಲ್ಲ. ಆಯ್ತು, 2 ವರ್ಷ ಆದ್ಮೇಲೂ ಇನ್ನು 2 ವರ್ಷ ಇತ್ತು. ಈಗಲಾದ್ರೂ ಸದ್ಯ ಅವ್ರ ಜ್ಞಾನೋದಯ ಆಗಿದೆ, ನಾವು ಮಾಡಬೇಕು ಅಂತ ನಮಗೂ ಅನ್ನಿಸ್ತಾ ಇತ್ತು. ಆದ್ರೆ ಇವತ್ತು ಕೊನೆ ಪಕ್ಷ ತಗೊಂಡಿದ್ದಾರೆ. ಅದಕ್ಕೋಸ್ಕರನಾದ್ರೂ ಇದನ್ನು ತಗೊಳ್ಳೋವಾಗ ಕೇವಲ ಜಾತಿನ ನಾವು ಮೆನ್ಷನ್ ಮಾಡಿಕೊಂಡು ಇವ್ರದ್ದಿಷ್ಟಿದೆ ಅಂತ ತೋರಿಸ್ತೀವಿ ಅನ್ನೋದು ನಮ್ಗೆ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ಏನು ಕರ್ನಾಟಕದಲ್ಲಿ ಯಾವ ರೀತಿ ಮಾಡಿದ್ದಾರೆ. ಈಗ ಆಲ್ರೆಡಿ ಏನು ಯಾವ್ಯಾವ ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಈ ಎಲ್ಲ ವಿಚಾರಗಳನ್ನು ಅದನ್ನು ಒಳಗೊಂಡಂತೆ ಅವರೊಂದು ಕರಡು ಪ್ರತಿ ಬಿಡಲಿ.
ಏನು ಇವಾಗ ಟ್ರಾನ್ಸ್ಪರೆನ್ಸಿ ಅಂತೆಲ್ಲ ಏನು ಮಾತಾಡ್ತಾ ಇದ್ದಾರಲ್ಲ, ಆ ಟ್ರಾನ್ಸ್ಪರೆನ್ಸಿ ಹೆಂಗಿರುತ್ತೆ, ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಬಿಡ್ಲಿ, ನಾವು ಅದನ್ನ ನೋಡೋಣ. ಆ ಸಂದರ್ಭದಲ್ಲಿ ನಮ್ದೇನು ಅಬ್ಜೆಕ್ಷನ್ಸ್ ಇರುತ್ತೆ, ನಾವು ಸರ್ಕಾರ ತರ ಈ ಲೀಗ್ ಗೀಕ್ ಮಾಡಬಾರ್ದು ಮೇಲೆ ಅಲ್ಲ. ನಾನೀಗ ಅದನ್ನ ಈಗಲೇ ನಾವು ಅಡ್ವಾನ್ಸ್ ಆಗಿ ಅವ್ರು ಮಾತಾಡ್ದಂಗೆ ನಾವು ಮಾತಾಡೋಕ್ಕೋಗಲ್ಲ. ಅವ್ರು ನಾಳೆ ಏನೋ ತಪ್ಪು ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಗುಬೆ ಕೂರ್ಸಕ್ ಹೋಗಲ್ಲ. ಅವ್ರು ಈಗ ಹೇಳ್ಕೊಂತ ಇರೋದೇನವರು, ನಾವು ಸತ್ಯ ಹರಿಶ್ಚಂದ್ರ ರೀತಿ ಎಲ್ಲ ಇದೇ ಶಿಕ್ಷಕರ ಕೈಲೇ ಮಾಡಿಸ್ಬೇಕು. ಇವತ್ತು ಯಾರು ಸಿದ್ದರಾಮಯ್ಯ ಯಾವ ಶಿಕ್ಷಕರಿಗೆ ದುಡ್ಡು ಕೊಟ್ಟು ಮಾಡಿಸ್ರೋ ಬೇರೆ ವ್ಯವಸ್ಥೆನೇ ಇಲ್ಲ ಈ ದೇಶದಲ್ಲಿ, ಅದೇ ಶಿಕ್ಷಕರೇ. ಅದೇ ಯಾವತ್ತು ಇವತ್ತು ನೋಡಿ ಈ ಸೆನ್ಸಸ್ ಅಲ್ಲೂ ಅಷ್ಟೇ, ಪ್ರತಿ ಸ್ಟ್ರೀಟ್ಗೆ ಯಾವ ಶಿಕ್ಷಕರು ಹೋಗಿದ್ದಾರೆ ಅಂತ ಕೂಡ ಸರ್ಕಾರದಲ್ಲಿ ಡೇಟಾ ಇದೆ. ಅಲ್ಲ, ಅವ್ರು ಕೇಂದ್ರದಿಂದ ಕಳಿಸ್ತಾರ, ಬೇರೆ ರಾಜ್ಯದಿಂದ ಅಲ್ಲ ಅದು ಗೊತ್ತಿಲ್ಲ, ಅದಕ್ಕೆ ನಾನು ಹೇಳಿದ್ದು ರಾಜ್ಯದವ್ರನ್ನೇ ಕಳಿಸ್ತಾರಲ್ಲ. ಅವ್ರ ಮೇಲೆ ನಂಬಿಕೆ ಇಡಬೇಕು ಅಂತ ಹೇಳ್ತಾ ಇದ್ದೀನಿ. ನಾನು ಅವ್ರ ಮೇಲೆ ನಂಬಿಕೆ ಇಡಬೇಕು ಅಂತ ಹೇಳ್ತಾ ಇದ್ದೀನಿ. ಆಶಾ ಕಾರ್ಯಕರ್ತರಿಂದ ಹಿಡಿದು ಟೀಚರ್ಸ್ ವರೆಗೂ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ಬಳಸ್ಕೊಳ್ತಾರೆ. ರಾಜ್ಯ ಸರ್ಕಾರಿ ನೌಕರರನ್ನ ಬಳಸ್ಕೊಳ್ತಾರೆ. ಇದು ರಾಜ್ಯದವ್ರು ಏನೋ ಸರಿ ಮಾಡಲ್ಲ ಅಂತ ಬೇರೆ ರಾಜ್ಯದವ್ರನ್ನ ಏನಾದ್ರು ನಾನು ಅದಕ್ಕೆ ಹೇಳಿದೆ. ಈಗ ಇದು ನಾವು ಈಗಲೇ ಸಂಶಯ ಪಡೋದು ಬೇಡ. ಆಮೇಲೆ ಇವ್ರು ಹಿನ್ನೆಲೆನೂ ಹಂಗೆ ಇದೆ. ಅವನೂರು ವರದಿಯಿಂದ ಹಿಡಿದು ಅವನೂರು ವರದಿನ ಯಾರು ವಿರೋಧ ಮಾಡಿದ್ರು, ಚಿನ್ನಪ್ಪ ರೆಡ್ಡಿ ವರದಿನ ಯಾರು ವಿರೋಧ ಮಾಡಿದ್ರು, ಈಗ ಮಂಡಲ್ ಕಮಿಷನ್ ಯಾವ ರೀತಿ ಅದನ್ನು ಬಂಡಲ್ ಕಮಿಷನ್ ಅಂತ ಹೇಳ್ಬಿಟ್ಟು ಕಮಂಡಲ್ ಅಂತ ಹೇಳ್ಬಿಟ್ಟು ಕನ್ನಡದ ಮಂಡಲ್ ಅಂತ ಹೇಳ್ಬಿಟ್ಟು ಸುಟ್ಟು ಹಾಕಿದ್ರು ಬೀದಿಲಿ ಅಂತೇಳಿ ಇತಿಹಾಸ ಇದೆ. ಆ ದೊಡ್ಡ ಇತಿಹಾಸ ಇರೋದ್ರಿಂದ ಇವ್ರು ನಾಳೆ ಬೆಳಗ್ಗೆ ಇದನ್ನೇನೋ ಮಾಡ್ಬಿಟ್ಟು ಪ್ರಾಮಾಣಿಕವಾಗಿ ನಾವು ಸತ್ಯ ಹರಿಶ್ಚಂದ್ರ ರೀತಿ ಮಾಡ್ತಾರೆ ಅಂತ ನನಗೂ ಏನು ಅನ್ಸಲ್ಲ. ಆದ್ರೆ ಹಾಗಂತೇಳಿ ಅವರ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಬಾರ್ದು ಅಂತ ತಾವ್ ಹೇಳ್ತಾ ಇದ್ದೀರಿ. ಒಂದು ರಾಜಕೀಯ ಪಕ್ಷಕ್ಕೆ ನೀವು ರಾಜಕೀಯ ಲಾಭ ಮಾಡ್ಕೋಬೇಡಿ ಅಂತಂದ್ರೆ ನೀವು ನಾನು ರಾಜಕೀಯ ಲಾಭಕ್ಕೆ ಬಳಸ್ಕೋಬೇಡಿ ಅಂತ ಹೇಳಿದ್ದೆ. ನಾನು ಹೇಳ್ತಾ ಇರೋದು ನೀವೊಂದು ಹೆಡ್ಲೈನ್ ಹೇಳಿದ್ರಿ. ಸ್ವಯಂ ಸೇವಕ ಸಂಘ ಕೂಡ ನಿಮ್ ಪಾಯಿಂಟ್ ಗೆ ಆಡ್ ಆನ್ ಆಗುತ್ತಿದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಕೂಡ ಒಂದು ಸೂಕ್ಷ್ಮವಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಜಾತಿ ಗಣತಿಯ ವರದಿ ರಾಜಕೀಯ ಲಾಭದ ಸಾಧನವಾಗಿ ಬಳಸಲ್ಪಡಬಾರದು. ಸೊ ತುಂಬಾ ಕೇಂದ್ರ ಸರ್ಕಾರ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕು ಅಂತ ಒಂದು ಕಿವಿ ಮಾತು ಹೇಳಿದೆ. ಎಷ್ಟು ಬಾಲಿಶ ಅಂದ್ರೆ ಇವ್ರದೇ ಜೊತೆ ಸರ್ಕಾರದಲ್ಲಿ ಇರ್ತಕ್ಕಂಥ ಬಿಹಾರದಲ್ಲಿ ಈಗ ಆಲ್ರೆಡಿ ಕ್ಯಾಶ್ ಸೆನ್ಸಸ್ ಮಾಡಿ ಅವ್ರ ಕೋಯಲೇಷನ್ ಡೆಪ್ಟಿ CM ಇದ್ದಾರೆ. ಅವತ್ತು ಈ ಮಾತುಗಳು ಪ್ರಶ್ನೆಗಳು ಇವರೆಲ್ಲ ಇರ್ಲಿಲ್ವಾ? ಇದು ಏನ್ ಇವ್ರು ಬಿಂಬಿಸಕ್ ಹೋಗ್ತಾ ಇದ್ರೆ, ಏನ್ ಹೇಳಕ್ ಹೊಡ್ತಾ ಇದಾರೆ? ಈಗ ಆಲ್ರೆಡಿ ಆಂಧ್ರ ಪ್ರದೇಶದಲ್ಲಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ, ಅಲ್ಲೂ ಇವ್ರು ಕೋಯಲೇಷನ್ ಅಲ್ಲಿ ಇದ್ದಾರೆ. ಇವ್ರಿಗೆ ಏನ್ ಹೇಳ್ತಾ ಇದ್ದೀವಿ, ಏನ್ ಮಾತಾಡ್ತಾ ಇದ್ದೀವಿ, ಈ ಸಮಾಜಕ್ಕೆ ಯಾವ ರೀತಿ ಏನಿಲ್ಲ. ಯಥಾವತ್ತು ಹೊಡೆದ್ರು, ಅಲ್ಲೊಂದ ಒಂದು ಆದೇಶ ಬಂತು, ಇಲ್ಲಿ ತಪ ಎಲ್ಲ ಏಕ್ದಮ್ ವಾಷಿಂಗ್ ಮಷೀನ್ ಅಂತಾರಲ್ಲ. ಆಮೇಲೆ ಇನ್ನೊಂದು ಅದಕ್ಕೇನೋ ಭಾರಿ ಒಳ್ಳೆ ವರ್ಡ್ ಇದೆ, ಉಸಿರುಳ್ಳಿ ಅಂತ ಒಂದು ಪದ ಇದೆ. ಈ ಕ್ಷಣಕ್ಕೂ ಹಿಂಗ್ ಬದಲಾಯಿಸೋದು, ಹಿಂಗ್ ತಿರುಗಿದ್ರೆ ಹಿಂಗ್ ಈ ರೀತಿ ಆಗ್ಬಾರ್ದು. ನಾವು ಕೇಳ್ತಾ ಇರೋದು, ನೀವು ಪ್ರಾಮಾಣಿಕವಾಗಿದ್ರೆ ನೀವು ಏನು ಈ ರೀತಿಯಾದಂಥ ವಿಚಾರಗಳು, ಸೆನ್ಸಿಟಿವ್ ವಿಚಾರ ಈ ಸಂದರ್ಭದಲ್ಲಿ ತಗೊಳ್ಳೇಬಾರ್ದಾಗಿತ್ತು. ಇವತ್ತು ವರ್ಲ್ಡ್ ಮೀಡಿಯಾದಲ್ಲಿ ಬೇರೆ ರೀತಿ ಪ್ರಾಜೆಕ್ಟ್ ಆಗ್ತಾ ಇದೆ. ಅದನ್ನ ನಾನು ಮಾತಾಡಬಾರ್ದು, ಕಾಂಗ್ರೆಸ್ ಲೀಡರ್ ಮಾತಾಡ್ತಾರೆ ಅನ್ಕೊಂಡೆ ಅವ್ರು ಮಾತಾಡ್ಲಿಲ್ಲ. ಬೇರೆ ರೀತಿ ಪ್ರಾಜೆಕ್ಟ್ ಆಗ್ತಾ ಇದೆ. ಅದನ್ನ ಡೈವರ್ಟ್ ಮಾಡಕ್ಕೋಸ್ಕರ ಈ ವಿಚಾರ ಅಂತಂದಿದ್ದಾರೆ. ಗಂಟಾಘೋಷವಾಗಿ ಹೇಳ್ತಾರೆ ವರ್ಲ್ಡ್ ಮೀಡಿಯಾ ಬೇರೆ ರೀತಿ ಅದನ್ನ ತಗೊಂಡಿಲ್ಲ. ಕರ್ನಾಟಕದಲ್ಲಿ ಮಾಡಿದಂತಹ ಜಾತಿ ಗಣತಿಗೆ ಪ್ರಮುಖವಾಗಿ ವಿರೋಧ ವ್ಯಕ್ತಪಡಿಸಿದಂತಹ ಪ್ರಬಲ ಸಮುದಾಯಗಳು ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ. ಈಗ ಜಾತಿ ಗಣತಿಯ ಅವಶ್ಯಕತೆ ಏನಿತ್ತು ಅಂತ ಕೂಡ ಪ್ರಶ್ನೆ ಮಾಡಿದ್ದನ್ನ ನಾನು ಕೂಡ ಇದೇ ಒಂದು ವೇದಿಕೆಯಲ್ಲಿ ಕೇಳಿಸಿಕೊಂಡಿದ್ದೇನೆ. ಈಗ ಮೋದಿ ಅವರು ಕೂಡ ಜಾತಿ ಗಣತಿಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದನ್ನ ತಾವು ಒಪ್ಕೋತೀರಾ? ಮೇಡಮ್, ಜಾತಿ ಜನಗಣತಿಯನ್ನು ನಾವು ಸ್ವಾಗತಿಸ್ತೀವಿ, ಯಾರೇ ಮಾಡಲಿ. ಆದರೆ ಜಾತಿ ಜನಗಣತಿ ನಿಷ್ಪಕ್ಷಪಾತವಾಗಿ ಆಗಬೇಕು, ವೈಜ್ಞಾನಿಕವಾಗಬೇಕು. ಈಗ ಅದು ತೆಲಂಗಾಣದಲ್ಲಿರಲಿ, ಬಿಹಾರದಲ್ಲಿರಲಿ, ಅಲ್ಲಿ ಆಧಾರ್ ಲಿಂಕ್ ಕೊಟ್ಟಿದ್ದಾರೆ, ಜಿಯೋ ಟ್ಯಾಗ್ ಅಳವಡಿಸಿದ್ದಾರೆ. ಸುಳ್ಳು ಆಧಾರ್ ಕೊಟ್ಟಿಲ್ಲ. ಇಲ್ಲೇನ್ ಯಾವ ರೀತಿ ಮಾಡಿದಾರೋ ಅದೇ ರೀತಿ ಶಿಕ್ಷಕರನ್ನ ಬಳಸ್ಕೊಂಡು ಸುಳ್ಳು ಆಧಾರ್ ಕೊಟ್ಟಿಲ್ಲ. ನಿಜ ಹೇಳಿಬೇಕಾದ್ರೆ ಮಾತಾಡಿ, ನಿಜ ಹೇಳಿ, ಸುಳ್ಳು ಹೇಳ್ಬೇಡಿ. ಆಧಾರ್ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಬಿಡಿ, ಆಧಾರ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸುಳ್ಳು. ಮೇಡಮ್, ಇದು ಸುಳ್ಳು, ನಾವು ಒಪ್ಪಲ್ಲ. ಮಾತಾಡಿ, ಸುಳ್ಳು ಹೇಳ್ಬಾರ್ದು ಲೈವ್ ಅಲ್ಲಿ. ಆಧಾರ್ ಎಂಟ್ರಿ ಆಗಿದೆ ಅನ್ನೋದಕ್ಕೆ ಎಲ್ಲಿದೆ ದಾಖಲೆ? ನೋಡ್ ಮೇಡಮ್, ನೀವು ಅಧಿಕಾರ
ದೊಡ್ಡಯ್ಯ ಅವರೇ, ಒಂದ್ ನಿಮಿಷ. ಆಯ್ತು ಮೇಡಮ್. ಒಂದ್ ನಿಮಿಷ ಸರ್, ಸರ್, ಸರ್. Irrespective of the ಆಯ್ತು, topic. ಅಶ್ವಿನಿ ನಾವೆಲ್ಲ ಮೇಡಮ್, ಹೇಳೋದು ಸುಳ್ಳು. ಅಶ್ವಿನಿ ಮೇಡಮ್, ಆರೋಗ್ಯಕರವಾಗಿ ಇದು ಹೌದು, ಒಂದ್ ಮಾತಾಡಿ, ನಿಮಿಷ ಮಾತಾಡಿ, ಮೇಡಮ್, ಒಂದ್ ನಿಮಿಷ, ಮಾತಾಡಿ, please stop. ಮಾತಾಡಕ್ ಬಿಡಿ, ಆಮೇಲೆ ನಾನು ನಿಮ್ಗೆ ಅವಕಾಶ ಕೊಡ್ತೀನಿ ರಾಧಾ ಸರ್. ಮೇಡಮ್, ಇದು ಒಂದೇ ಅಶ್ವಿನಿ topic ಮೇಡಮ್, ಅಲ್ಲ. ಅಲ್ಲ, ಆಧಾರ್ ಲಿಂಕ್ ಬೇರೆ ಆಗಿದೆಯಾ? ಯಾರ್ ಬಂದ್ರು? ಅಲ್ಲ, ಬೇರೆ ನೀವು ಯಾವುದೇ ಮಧ್ಯೆ topic ಬಾಯಿ ಇದ್ರೂನು, ಹಾಕಿದ್ರಿಂದ, ಬೇರೆ ಯಾವುದೇ ನೀವು ಮಧ್ಯೆ topic ಬಾಯಿ ಬಂದ್ರೂ ಹಾಕಿದ್ರಿಂದ ನಾನೇ ಸುಳ್ಳು ಆಧಾರ್ ಹೇಳ್ತೀರಾ? ಲಿಂಕ್ ಮಾಡಿದ್ರಾ? ಇವಾಗ ಸರ್ ಸುಳ್ಳು ಹೇಳ್ತಾರಾ? ಸರ್, ನಾನು ಅಲ್ಲ, ಅವ್ರಿಗೆ ಸುಳ್ಳು ಹೇಳ್ತೀರಾ? ಮಾಹಿತಿ ಇವ್ರು ಸುಳ್ಳು ಕೊರತೆ ಹೇಳ್ತೀರಾ? ಇರ್ಬೋದು, ಒಂದ್ ನಿಮಿಷ. ಅವ್ರವರ ವಿವೇಚನೆಗೆ ಅವ್ರು ಮಾತಾಡ್ತಾರೆ, ನೀವ್ correct ಆಗಿರೋದು ಎಂಡೋರ್ಸ್ ಹೇಳ್ತಾರೆ. How can you say ಮಾಡ್ತಿರೋದ್ರಿಂದ that ಸುಳ್ಳು ಹೇಳ್ಬೇಡಿ ನೀವ್ ಎಂಡೋರ್ಸ್ ಮಾಡ್ತಿರೋದ್ರಿಂದ ನಾನು ಯಾವ್ದು ನೀವು endorse ಮಾಡ್ತಿಲ್ಲ. ನೀವು ಆಧಾರ್ ಲಿಂಕ್ ನಾನು ಮಾಡಿದ್ರಾ? ಹೇಳ್ತಾ ಆಧಾರ್ ಇರೋದು, ಲಿಂಕ್ ಮಾಡಿದ್ರಾ? ನಾವು ನಿಜ ಆಧಾರ್ ಹೇಳಕ್ಕೆ ಲಿಂಕ್ ಬರೋದು. ಮಾಡಿದ್ರಾ? ನಾವು ಆಧಾರ್ ಮೀಡಿಯಾನಲ್ಲಿ ಲಿಂಕ್ ಬರೋದು. ಮಾಡಿದ್ರಾ? See, see, ಆಧಾರ್ ಲಿಂಕ್ ನಾನು ಮಾಡಿ ಹೇಳ್ತಾ ಇರೋದು ನೋಡಿ. objection ಮಾಡಿದ್ದು. ಒಂದ್ ನಿಮಿಷ, ಅದೇ ನಾನು ಹೇಳಿ. objection ಮಾಡ್ಲಿಲ್ಲ. ಕೋನಪ್ಪ ನಾನು ರೆಡ್ಡಿ objection ಸರ್. ಮಾಡ್ಲಿಲ್ಲ. ಕೋನಪ್ಪ ರೆಡ್ಡಿ ರಾಧಾ ಅವರೇ, ಸರ್. ನಾನು ಹೇಳಿ. objection ನೀವು ಮಾಡ್ಲಿಲ್ಲ. ಮಾತಾಡಿದ್ರಿ. ನಾವು ಬರೋದು ಸತ್ಯ ಮಾತಾಡ್ಲಿಕ್ಕೆ, ಹೌದು, ಸುಳ್ಳು ಹೌದು, ಮಾತಾಡ್ಲಿಕ್ಕಲ್ಲ. ಹೌದು, ಹೌದು. ಸುಳ್ಳು ಅನ್ನೋದನ್ನ ಆಯ್ತು, ನಾವು ಒಂದ್ ಹೇಳಕ್ ನಿಮಿಷ, ಕೊಟ್ಟಿದ್ದೀವಿ ಒಂದ್ ನಿಮಿಷ. ಅಷ್ಟೇ. ಕೋನಪ್ಪ ರೆಡ್ಡಿ ಚರ್ಚೆ ಸರ್ ಹೆಂಗ್ ಆರೋಗ್ಯಕರವಾಗಿ. ಮಾಡಿದ್ರು ಏನ್ ಮಾಡಿದ್ರು ಅದಲ್ಲ. ನೀವು ಒಕ್ಕಲಿಗರು ಒಂದು ಪಕ್ಷದ ಸ್ವತ್ತಲ್ಲ. ಅಲ್ಲ, ಹೌದು. ನೀವು ಜೆಡಿಎಸ್ಗೂ ಓಟ್ ಹಾಕಿದ್ರಿ. ಈ ಸರಿ ನೀವು ಡಿ ಕೆ ಎಲ್ಲಾ ಶಿವಕುಮಾರ್ ಜಾತಿ ಅವರನ್ನ ಜನಾಂಗಗಳು ಕೂಡ- ಬಲಪಡಿಸೋದಕ್ಕೆ ನೀವು ಕಾಂಗ್ರೆಸ್ಗೂ ಓಟ್ ಹಾಕಿದ್ದೀರಾ. ಹೌದು, ಸೊ ನೀವು ಯಾವುದೇ ಒಬ್ಬ ಪಕ್ಷದ ವಕ್ತಾರರು ಅಲ್ಲ. ಅಲ್ವೇ ಅಲ್ಲ. ನೀವು ಒಕ್ಕಲಿಗ ಸಮುದಾಯದ Yes, ಒಬ್ಬ yes, ನಾನು ಒಪ್ತೇನೆ, ರೆಪ್ರೆಸೆಂಟೇಟಿವ್. 100% ಸೊ ಇನ್ನೂ ಜಾತಿ ಗಣತಿ ಆಗಿಲ್ಲ. ಆಗಿಲ್ಲ. ನಿಮ್ಮ ಸಮುದಾಯದ ಲೆಕ್ಕಾಚಾರ ಹೊರಗಡೆ ಬಂದಿಲ್ಲ ಕೇಂದ್ರದಿಂದ. ಬಟ್ ಸ್ಟಿಲ್ ಯು ಹ್ಯಾವ್ ಅ ಹೋಪ್ ದಟ್ ಕೇಂದ್ರ ಸರ್ಕಾರದವ್ರು ಕರೆಕ್ಟ್ ಆಗಿ ಮಾಡ್ಬಿಡ್ಬೋದು ಅಂತ. ಇಲ್ಲ, ನಾವು ಆ ರೀತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ವ್ಯತ್ಯಾಸಗಳಲ್ಲ, ಇರ್ತಕ್ಕಂಥ ನ್ಯೂನತೆಗಳನ್ನು ಹೇಳ್ತೀವಿ. ಈಗ ರಾಜ್ಯ ಸರ್ಕಾರ ಉದಾಹರಣೆಗೆ ಕೊಟ್ಟಿರ್ತಕ್ಕಂಥ ಈಗ ಸೂಚ್ಯಂಕಗಳು 200 ನಿಗದಿ ಮಾಡಿ ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಕೆಲವೊಂದು ಉಪಜಾತಿಗಳ ಸೂಚ್ಯಂಕಗಳು ಎಷ್ಟು ಏನು ಅಂತ ತೋರಿಸಿದ್ದಾರೆ. ಅದೇ ಕುರುಬ ಸಮುದಾಯದ್ದು ಒಟ್ಟಿಗೆ ಸೇರಿಸಿ ಹೇಳಿದ್ದಾರೆ ಹೊರತು 2Bದು ಉಪಜಾತಿಗಳದ್ದು ವಿಂಗಡಣೆ ಮಾಡಲಿಲ್ಲ. ಒಂದು ನಿಮಿಷ, ಒಂದು ನಿಮಿಷ. ಪಾಪ ಅವ್ರಿಗೆ ಇನ್ನೂ ಅವಕಾಶನೇ ಅಲ್ಲ, ಸಿಕ್ಕಿಲ್ಲ. ಏನಾಗ್ತದೆ? ತಡ್ಕೊಳ್ಳಿ ಸರ್, ಫಿನಿಶ್ ಆಮೇಲೆ ಸರ್, ಮಾತಾಡಿ. ತಡ್ಕೊಳ್ಳಿ ಸರ್. ಒಂದು ಎರಡನೇದು ಲಿಂಗಾಯತ್ ಸಮುದಾಯ ಕಡಿಮೆ ಆಗಿದೆ ಅಂತ ಮೊದಲು ಚಿನ್ನಪ್ಪ ರೆಡ್ಡಿ ವರದಿಗೂ ಈ ಕಾಂತರಾಜ್ ಅವರ ವರದಿಗೂ. ಆಮೇಲೆ ಒಕ್ಕಲಿಗರ ಸಮಾಜ 29% ಜಾಸ್ತಿ ಆಗಿದೆ ಅಂತ. ಅದೇ ಕುರುಬ ಸಮುದಾಯ 58% ಜಾಸ್ತಿ ಆಗಿದೆ. ಹೀಗೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಸೂಚ್ಯಂಕಗಳು ಅವನ್ನ ಬಚ್ಚಿಡುವಂತ ಅಗತ್ಯ ಇರಲಿಲ್ಲ. ಸರ್, ನಾಳೆ ಒಂದು ವೇಳೆ ಸರ್, ಈಗ ಇವತ್ತು ಬಂದಿಲ್ಲ ಯಾರೋ ನಮ್ಮ ವೀರಶೈವ ಮುಖಂಡರು ಚಿದಾನಂದ್ ಅವ್ರು ಬರ್ಬೇಕಾಗಿತ್ತು, ಅವ್ರು ಬಂದಿಲ್ಲ. ನಿಮ್ಮ ಪಕ್ಕ ಚೇರ್ ಖಾಲಿ ಇದೆ. ಈಗ ಒಂದು ಅಭಿಯಾನ ಶುರುವಾಗಿದೆ. ನಿಮ್ಮ ಮನೆಗೆ ಬಂದಂತ ಸಂದರ್ಭದಲ್ಲಿ ನೀವು ನಾನು ಪಂಚಮಸಾಲಿ, ನಾನು ಸಾದ್ರು, ನಾನು ನೊಣಬರು, ನಾವು 3 ದಿವಸದವ್ರು 4 ದಿವಸದವ್ರು ಈ ಥರದ್ದೆಲ್ಲ ಹೇಳೋದು ಬಿಟ್ಬಿಟ್ಟು ನೀವು ಎಲ್ಲರೂ ವೀರಶೈವ ಲಿಂಗಾಯತ ಅಂತ ಹೇಳಿ ಅಂತ ಹಂಗೆ ಹೇಳ್ತಾರೆ ಅಂತ ನನಗನ್ಸಲ್ಲ. ಈಗ ಪಂಚಮಸಾಲಿ ಅವರು ಹೋರಾಟ ಮಾಡ್ತಾ ಇರೋದು ಹೋರಾಟ ಬಿಟ್ಬಿಟ್ಟು ನಾನು ಪಂಚಮಸಾಲಿ ಅಲ್ಲ, ನಾನು ವೀರಶೈವ ಲಿಂಗಾಯತ ಅಂತ ಅವ್ರು ಹೇಳಲ್ಲ. ಅದೇ ರೀತಿ ಒಕ್ಕಲಿಗರಲ್ಲಿ ಏನಾದರೂ ನಿಮಗೆ ಡಿಮಾಂಡ್ ಇದೆಯಾ? ಯಾಕೆ ಅಂತಂದರೆ ನೀವು ಸೂಚ್ಯಂಕದ ಬಗ್ಗೆ ಮಾತಾಡಿದ್ರೆ, ಉಪಜಾತಿಗಳ ಬಗ್ಗೆ ಮಾತಾಡಿದರೆ, ಉಪಜಾತಿಗಳು ಕೂಡ ಮೆನ್ಷನ್ ಮಾಡಲೇಬೇಕು. ಯಾಕೆ ಅಂದರೆ ಇದು ಜಾತಿ ಗಣತಿ. ಸೊ ನಿಮ್ಮ ಪ್ರಕಾರ ಎಲ್ಲರನ್ನೂ ಒಟ್ಟಿಗೆ ಒಕ್ಕಲಿಗ ಬುಟ್ಟಿಗೆ ತಗೊಂಡು ಬನ್ನಿ, ಉಪಜಾತಿಗಳನ್ನ ನೀವು ಹೆಸರಿಸಬೇಡಿ ಅನ್ನೋದು ನಿಮ್ಮ ಒತ್ತಾಯನಾ? ಇಲ್ಲ, ಆಗಲ್ಲ. ಮತ್ತಿನ್ನೇನು? ಒಂದು ನಿಮಿಷ. ಉಪಜಾತಿಗಳ ಸಂಖ್ಯೆ ಸೂಚ್ಯಂಕಗಳನ್ನು ಎಲ್ಲ ಜಾತಿಗೂ ತೋರಿಸಿ ತಮ್ಮ ಒಂದು ಸಮುದಾಯದ ಮಾತ್ರ ಯಾಕೆ ತೋರಿಸಲಿಲ್ಲ ಸೂಚ್ಯಂಕಗಳನ್ನ ಉಪಜಾತಿಗಳಿಗೆ? ಕರೆಕ್ಟ್. ನೀವು ರಾಜ್ಯ ಸರ್ಕಾರದ ನೀವು ಹೇಳ್ತಿದ್ದೀರಾ. ಈಗ ನಾಳೆ ಕೇಂದ್ರ ಸರ್ಕಾರನೂ ಅದೇ ಕೇಂದ್ರ ಮಾಡೋದು. ನಾನು ಅದನ್ನೇ ಹೇಳೋದು. ನಾನು ಈ ನಾಳೆ ತಪ್ಪನ್ನ ಕೇಂದ್ರ ಸರ್ಕಾರನೂ ಅದೇ ಮಾಡೋದು. ಯಾಕೆ ಅಂದ್ರೆ ಉಪಜಾತಿಗಳು ಮಾಡಕ್ಕೆ ಮೊದಲೇ ನಾವು ಹೇಳೋದು ತಪ್ಪಾಗ್ತದೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಅದು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ, ನಾವು ಯಾವ ಸರ್ಕಾರದ ಪರವಲ್ಲ ವಿರೋಧವಲ್ಲ. ನಡೀತಕ್ಕಂಥ ಜಾತಿ ಜನಗಣತಿ ಕರಾರುವಕ್ಕಾಗಿ ನಡಿಬೇಕು. ಜಿಯೋ ಟ್ಯಾಗ್ ಅಳವಡಿಸ್ಬೇಕು. ಈಗ ನಿಮಗೆಲ್ಲ ಒಂದು ನಿಮಿಷ, ಆಧಾರ್ ಲಿಂಕಿಂದ ಈಗ ಎಲ್ಲ ಪಹಣಿಗಳು ಕೂಡ ಆಧಾರ್ ಲಿಂಕ್ ಆಗ್ತಾ ಇವೆ. ಯಾವ ಜಮೀನು ಕೊಂಡ್ಕೋಬೇಕು ಅಂದ್ರೆ ಆಧಾರ್ ಕಾರ್ಡ್ ಕೊಡಬೇಕು, ಅದು ಲಿಂಕ್ ಆಗ್ತಾ ಇದೆ. ರೆವಿನ್ಯೂದವರು ಎಲ್ಲರದ್ದು ಆಧಾರ್ ಲಿಂಕ್ ಮಾಡಿದ್ದಾರೆ. ಆರ್ಟಿಸ್ಟ್ಗಳನ್ನು ಮೋಸ್ಟ್ ಆಫ್ ದಿ ಪ್ರಾಪರ್ಟೀಸ್ ಎಲ್ಲ ಆಧಾರ್ ಲಿಂಕ್. ಹಾಗಾಗಿ ಯಾವುದೇ ಒಂದು ಸಣ್ಣ ಸಮುದಾಯಗಳು, ನಾನು ಹೇಳೋದು, ನಾನು ಈ ಸಮುದಾಯ ಆ ಸಮುದಾಯ ಪರ ವಿರೋಧದ್ದಲ್ಲ, ಅನ್ಯಾಯ ಆಗಿರ್ತಕ್ಕಂಥ ಸಮುದಾಯಗಳು ನ್ಯಾಯ ಸಿಗಲಿ ಅನ್ನೋದು ನಮ್ಮ ಅಭಿಲಾಷೆ ಕೂಡ. ಆದರೆ ನಡೀತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥವ್ರು, ಅದು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರದಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಇದನ್ನು ದುರ್ಬಳಕೆ ಮಾಡ್ಕೋಬಾರ್ದು. ದುರ್ಬಳಕೆ ಇಲ್ಲ ಸರ್. ನಾನು ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಹೋಗಕ್ಕೆ ಇಷ್ಟಪಡ್ತೀನಿ ಕೋನಪ್ಪ ರೆಡ್ಡಿ ಸರ್. ಈಗ ಉದಾಹರಣೆಗೆ
ಈಗ ಯಾರೋ ಒಬ್ಬರು ಬಂದು ಈಗ ಜಾತಿ ಗಣತಿಯಲ್ಲಿ ನಿಮ್ಮ ಒಂದು ಜಾತಿಯನ್ನು ಕೇಳ್ತಾರೆ. ನಿಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಹಲವಾರು ಉಪಜಾತಿಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ ಮಾಡಿರುವಂತಹ ಇದರಲ್ಲಿ ಅವರು ಸೂಚಿಸಿದ್ದಾರೆ. ಸೊ ಇವರು ಒಕ್ಕಲಿಗ ಬುಟ್ಟಿ ಒಳಕ್ಕೆ ಬರ್ತಾರಾ ಅಥವಾ ಇವರು ಬೇರೆ ಯಾವುದಾದ್ರೂ ಜಾತಿ ಸಮುದಾಯಗಳಿಗೆ ಸೇರ್ತಾರಾ ಅನ್ನುವಂಥ ಒಂದು ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕಾಗತ್ತೆ ಇದೆ ಅಲ್ವಾ? ಸೊ ಈಗ ಬರುವಂತವರು ಇವರನ್ನ ತೆಗೆದುಕೊಳ್ಳುವಂತ ನಿರ್ಧಾರಗಳು ಸರ್ ಹೆಂಗ್ ಗೊತ್ತಾಗುತ್ತೆ ಇವರು ಇದಕ್ಕೆ ಸೇರ್ಬೇಕು ಇವ್ರು ಯಾಕಂದ್ರೆ ಆಲ್ರೆಡಿ ರಾಜ್ಯ ಸರ್ಕಾರ ಮಾಡಿರೋದಕ್ಕೆ ನಿಮ್ದು ವಿರೋಧ ಇದೆ. ಈಗ ಕೇಂದ್ರ ಸರ್ಕಾರದ ಯಾರು ನೇಮಿಸ್ತಾರೋ ಅದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಾಗ ಹೆಂಗಾಗುತ್ತದು ಅದು ನಂಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ರಾಜ್ಯ ಸರ್ಕಾರದಲ್ಲಿ ಆದಂತ ತಪ್ಪೇನು, ಆ ತಪ್ಪನ್ನು ಹೆಂಗೆ ಕೇಂದ್ರ ಸರ್ಕಾರ ಅದನ್ನ ಸರಿಪಡಿಸಬಹುದು ಅಂತ ಹೇಳಿ. ಒಂದು ನಿಮಿಷ. ಈಗ ನಮ್ಮ ಒಕ್ಕಲಿಗರಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಹೆಚ್ಚಿಗೆ ಮರುಸು ಒಕ್ಕಲಿಗರು ಅಂತ ಇದ್ದಾರೆ. ನಮ್ಮಲ್ಲಿ ಮುಸುಕು ಇದೆ, ಕೊಡತಿ ಇದೆ. ಈ ಮೂರು ಬಿಟ್ಟು ನಮ್ಮಲ್ಲಿ ಬೇರೆ ಯಾವುದು ಒಕ್ಕಲಿಗ ಅಂತಿಲ್ಲ. ಇಲ್ಲಿ ಇವರು ದಾಸೊಕ್ಕಲಿಗರು, ಅದೆಲ್ಲ ಹಾಸನ ಬೇರೆ ಕಡೆ ಇದಾರೆ. ಬಟ್ ಅವರು ಒಕ್ಕಲಿಗರು ಅಂತಾನೆ ಒಕ್ಕಲಿಗರ ಸಂಘದ ಕಾರ್ಯದರ್ಶಿಯಾಗಿ ನನಗೆ ಗೊತ್ತಿರ್ತದೆ. ನಮ್ಮಲ್ಲಿ ಯಾವ ಕ್ಯಾಥೋಲಿಕ್ ಒಕ್ಕಲಿಗಾನೂ ಇಲ್ಲ, ಯಾವ ಮುರುಸು ಒಕ್ಕಲಿಗಾನೂ ಇಲ್ಲ. ಮುಸುಕು ಒಕ್ಕಲಿಗ ಇದೆ, ನಾಟ್ ಮುರುಸು. ಹೀಗೆ ಅಲ್ಲ ಸರ್, ನನ್ಗೆ ಅಲ್ಲೊಂದು ಸ್ವಲ್ಪ ಹೇಳಿ. ಈಗ ನೀವು ಯಾವ ಭಾಗಕ್ಕೆ ನೀವು ರಾಜ್ಯ ಕೇಳ್ತೇವೆ, ಉದಾಹರಣೆ ಈಗ ಬಹಳ ಜನ ಮರ್ಸ್ ಅಂತಾರೆ, ಕೆಲವೊಬ್ರು ಮರ್ಸ್ ಅಂತಾರೆ, ಕೆಲವೊಬ್ರು ಕೆಲವೊಬ್ರು ವಾಸುದೇವರು ಅಂತ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವು ಏನ್ ಹೇಳ್ತೀರಾ ಅದನ್ನ ಬರೀತಾರೆ, ಹೌದಾ ಸರ್? ನೀವು ಅದನ್ನ ಹೆಂಗ್ ಪ್ರೊನೌನ್ಸ್ ಮಾಡ್ತೀರಾ ಅದನ್ನ ಬರೀತಾರೆ. ನೀವು ಯಾವ ಭಾಗದಲ್ಲಿ ನೀವು ಯಾವ ಒಂದು ಭಾಷೆಯ ಒಂದು ಏನ್ ಹೇಳ್ತೀರಾ ಇನ್ಫ್ಲೂಯೆನ್ಸ್ ಅಲ್ಲಿ ಇರ್ತೀರಾ ಆ ತರ ಪ್ರೊನೌನ್ಸ್ ಮಾಡ್ತಾರೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಅದನ್ನೆಲ್ಲ ಬರಿಬೇಕಾಗತ್ತೆ. ನೀವು ಮರ್ಸು ಅಂದ ತಕ್ಷಣ ಅಲ್ಲಿರೋರು ಯಾರೋ ಒಬ್ನು ಮೊರ್ಸು ಅಂತ ಹೇಳಿದ ತಕ್ಷಣ ಇವ್ರಿಗೆ ಗೊತ್ತಿಲ್ಲ ಅಂತ ಮರ್ಸು ಅಂತ ಬರೆಯಲ್ಲ ಅಲ್ವಾ ಸರ್? ನೀವು ಹೇಳಿದ್ದನ್ನ ಬರೀತಾರೆ, ಕರೆಕ್ಟ್ ಅಲ್ವಾ ಸರ್? ಸೊ ಹೇಳುವಾಗ ಒಂದಿಷ್ಟು ಹೋಗಿ ಮೋನೋ ಹೋಗಿ ಮೂನೋ ಪ್ರೊನೌನ್ಸಿಯೇಷನ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ಬೋದಪ್ಪ. ಒಂದು ನಿಮಿಷ. ಕ್ಯಾಥೋಲಿಕ್ ಒಕ್ಕಲಿಗ ಅನ್ನೋದು ಯಾವ ಪ್ರೊನೌನ್ಸಿಯೇಷನ್ ಅಂದರೆ ನಾನು ಒಕ್ಕಲಿಗ ಬಟ್ ನಾನು ಕನ್ವರ್ಟೆಡ್, ಸೊ ನಾನು ಕ್ಯಾಥೋಲಿಕ್ ಒಕ್ಕಲಿಗ ಅಂತ ಹೇಳಿರಬಾರ್ದು ಅಂತ ಹೆಂಗೆ ಹೇಳ್ತೀರಾ? ಒಂದು ನಿಮಿಷ, ಹೆಂಗೆ ಹೇಳ್ತೀರಾ ನೀವು? ಈಗ ಜಾತಿ ಕ್ಯಾಥೋಲಿಕ್ ಒಕ್ಕಲಿಗ ಆಗಕ್ ಸಾಧ್ಯವೇ ಇಲ್ಲ. ಕನ್ವರ್ಟ್ ಆದ್ರೆ ಮುಗಿಯಿತು, ಕ್ರಿಶ್ಚಿಯನ್ ಆಗ್ತಾನೆ. ಕನ್ವರ್ಟ್ ಆದ್ರೆ ಇಲ್ಲ ಅಂದ್ರೆ ಒಕ್ಕಲಿಗ ಆಗ್ತಾನೆ. ಧರ್ಮ ಬೇರೆ ಜಾತಿ ಬೇರೆ ಅಲ್ವಾ ಸರ್? ಈ ಜಾತಿ ಈಗ ಒಕ್ಕಲಿಗರು ಕನ್ವರ್ಟ್ ಆಗಿಲ್ಲ, ಕನ್ವರ್ಟ್ ಆಗಿಲ್ಲ. ಮೇಡಮ್, ಭಾಷಾ ಆಧಾರಿತ ಜಾತಿಗಳನ್ನು ಇವರೇ ಸೃಷ್ಟಿ ಮಾಡಿದ್ದಾರೆ. 2002 ಏನು ಸೆನ್ಸಸ್ ಇದೆಯೋ ಅದರ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರ ಇಶ್ಯೂ ಮಾಡಿರುವಂಥ ಸರ್ಕ್ಯುಲರ್ ಪ್ರಕಾರ 21 ಜಾತಿಗಳನ್ನ, ಇದು 47 ಜಾತಿಗಳನ್ನ ಸರ್ಕಾರ ಗುರುತಿಸಿದೆ. ಆದರೆ ಇವರು 21 ಜಾತಿಗಳನ್ನ ಇವ್ರು ಮಾಡಿದ್ದಾರೆ. ಯಾರು? ಕಾಂತರಾಜ್ ಆಯೋಗ. ಕಾಂತರಾಜ್ ಆಯೋಗದಲ್ಲಿರ್ತಕ್ಕಂಥ ಜಾತಿಗಳು ಆ 2002ರಲ್ಲಿನ ಜಾತಿಗಣತಿಯಲ್ಲೂ ಇಲ್ಲ, ಜನಗಣತಿಯಲ್ಲಿ ಈಗ ಹೊಸದಾಗಿ ಹುಟ್ಕೊಂಡಿವೆ. ಇವು ನಮ್ಮ ಒಕ್ಕಲಿಗರ ಸಂಘದಲ್ಲಿರ್ತಕ್ಕಂಥ ಒಕ್ಕಲಿಗರದಲ್ಲೇ ಹೇಳ್ತಾ ಇದ್ದೀರಾ? ಅಲ್ಲ, ಆ ರೀತಿ ಎಲ್ಲಾ ಜಾತಿಗಳಲ್ಲಿದೆ. ಭಾಷಾಧಾರಿತ ಜಾತಿಗಳನ್ನೇ ಸೃಷ್ಟಿ ಮಾಡಿದ್ದಾರೆ. ಭಾಷೆ ಸೃಷ್ಟಿ ಹೆಂಗಂತೀರಾ ಸರ್? ಇರಬಹುದು. ಈಗ ದ್ವಾರಕಾನಾಥ್ ಅವರು ಪ್ರತಿ ಸಲ ಸರ್ ನಾನು ಒಂದ್ ಮಾತು ಹೇಳ್ತೀನಿ. ದ್ವಾರಕಾನಾಥ್ ಅವರು ನಮ್ ಡಿಸ್ಕಷನ್ ಬಂದಾಗಲ್ಲ ಮೇಡಮ್, ಎಷ್ಟೋ ಜಾತಿಗಳಿವೆ ಮೇಡಮ್, ಎಷ್ಟೋ ಜಾತಿಗಳಿವೆ, ಅವುಗಳಿಂದ ಇನ್ನೂ ಕೂಡ ನಾವು ಐಡೆಂಟಿಫೈ ಮಾಡಿಲ್ಲ, ಅನ್ಯಾಯ ಆಗ್ತಾ ಇದೆ ಅಂತ. ಸೊ ಅಂತವರನ್ನ ಐಡೆಂಟಿಫೈ ಮಾಡೋದು ತಪ್ಪಲ್ಲ. ಆದ್ರೆ ಇವರು ಐಡೆಂಟಿಫೈ ಮಾಡಿದ್ರೆ ಯಾವುದೋ ಬಿಲ್ಡಿಂಗ್ ಅಲ್ಲಿ ಕೂತ್ ಮಾಡ್ತಾರಲ್ಲ, ವೋಟರ್ ಲಿಸ್ಟ್ ಇಟ್ಕೊಂಡು ಇಷ್ಟ ಬಂದಂಗೆ, ಅದು ತಪ್ಪು ಇರಬಹುದು. ಈಗ ಇದೇ ಪ್ರಾಕ್ಟಿಕಲ್ ಪ್ರಾಬ್ಲಮ್ ನೀವು ಹೇಳಿದ್ರಲ್ಲ, ಈಗ ಮೊರಸು ಕ್ಯಾಥೋಲಿಕ್ ಒಕ್ಕಲಿಗ ಅನ್ನೋ ಪ್ರಾಬ್ಲಮ್ ನಾಳೆ ಕೇಂದ್ರ ಸರ್ಕಾರ ಮಾಡುವಂತ ಜಾತಿ ಗಣತಿಯಲ್ಲಿ ಎದುರಾಗಬಹುದು. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿಯನ್ನ ಕೇಳಲಾಗಿ ಆತ ಹೇಳಿದಂತಹ ಜಾತಿಯನ್ನ ದಾಖಲಿಸಿಕೊಳ್ಳಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಥವಾ ಯಾವ ರೀತಿಯ ತೀರ್ಮಾನ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು? ಒಂದು ನಿಮಿಷ, ಅದಕ್ಕೆ ಪರಿಣಿತರನ್ನ ಒಟ್ಟುಗೂಡಿಸಿ
ಸದಸ್ಯರನ್ನಾಗಿ ನೇಮಕ ಮಾಡಿ ಚರ್ಚೆ ಮಾಡಿ ಯಾವ್ಯಾವ ಅಂಶಗಳ ಬಗ್ಗೆ ಮಾಹಿತಿ ಸಂಗ್ರಹಣೆ ಮಾಡಬೇಕು, ಅದು ವೈಜ್ಞಾನಿಕವಾಗಿರಬೇಕಾದ್ರೆ ಏನೆಲ್ಲ ಈ ಒಂದು ಕಂಪ್ಯೂಟರ್ ಯುಗದಲ್ಲಿ ಯಾವ ಆಪನ್ನು ಬಳಸಬೇಕು, ಅದು ಸಾರ್ವಜನಿಕರಿಗೂ ಚರ್ಚೆಗೆ ಬಿಡಬೇಕು. ಚರ್ಚೆಗೆ ಬಿಟ್ಟ ನಂತರ ಅದರ ಪ್ರಕಾರ ಒಂದು 15 ದಿವಸ ದೊಡ್ಡ ಜಾತಿಯವರು ಎಷ್ಟು ಎದೆ ತಟ್ಕೊಂಡು ನಾನು ಲಿಂಗಾಯತ, ನಾನು ಒಕ್ಕಲಿಗ, ನಾನು ಬ್ರಾಹ್ಮಣ ಅಂತ ಹೇಳ್ದ ಹಾಗೆ ನಾನು ಮಾದಿಗ, ನಾನು ಮಾಲ, ನಾನು ಬೋವಿ, ನಾನು ಅಂತ ಹೆಂಗೆ ಹೇಳ್ತಾರೆ, ಹೆಂಗೆ ಹೇಳಿ ಆಧಾರ್ಗೆ ಲಿಂಕ್ ಮಾಡಿಸ್ಕೋತಾರೆ ಸರ್? ಆ ಫೋಬಿಯಾ ಇದೆ ಯಾಕೆ ಅಂತಂದ್ರೆ ಈಗಲೂ ಕೂಡ ಜಾತಿ ವ್ಯವಸ್ಥೆ ನಮ್ಮಲ್ಲಿ ಅಂದ್ರೆ ಸಮಾಜದಲ್ಲಿ ಇರೋದ್ರಿಂದ ಸ್ವಲ್ಪ ಜನ ಹೇಳೋದು ಕಷ್ಟ ಆಗ್ಬೋದು ಸರ್. ಎಲ್ಲರೂ ಮನುಷ್ಯರೇ, ಯಾವುದೇ ಜಾತಿ ಜನಾಂಗ ಇರಲಿ, ಅವರವ್ರು ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ ಅದನ್ನ ವೈದ್ಯಾಧಿಕಾರಿ ಮುಂದೆ ತನಗಿರ್ತಕ್ಕಂಥ ರೋಗ ಹೇಳಬೇಕಾಗ್ತದೆ. ಅವಾಗಲೇ ಅದು ಚಿಕಿತ್ಸೆ ಒಳ್ಳೆ ಚಿಕಿತ್ಸೆ ಆಗೋದು. ಅವರು ಕೂಡ ಅವರ ಯಾವ ಇದಕ್ಕೆ ಸೇರಿದ್ದಾರೆ, ಅವರ ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳು ಹೇಳಿದಾಗ ಅದಕ್ಕೆ ಸೂಕ್ತ ಪರಿಹಾರ ಸರ್ಕಾರ ಕೊಡ್ತದೆ. ಜಾತಿ ವ್ಯವಸ್ಥೆಯಲ್ಲಿ ಈಗಲೂ ತಾರತಮ್ಯದ ಒಂದು ಮನೋಭಾವ ಇರೋದ್ರಿಂದ ಹೋಗಲಾಡಿಸಬೇಕು ಅನ್ನೋದೇ ನಮ್ಮ ದೃಷ್ಟಿ. ಹೋಗಲಾಡಿಸಿದೀವಾ? ಅಲ್ಲ ಮೇಡಮ್, ಸಾಕಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ, ನೀವು ಹಂಗೆ ಹೇಳಬೇಡಿ. ಈಗ ಸಾಕಷ್ಟು ಬದಲಾವಣೆ ಆಗಿದೆ ಸಮಾಜದಲ್ಲಿ, ಇನ್ನೂ ಆಗುವುದು ಇದೆ, ಇಲ್ಲ ಅಂತ ಹೇಳಿಲ್ಲ, ಇನ್ನೂ ಆಗುವುದು ಇದೆ ಸರ್. ಬಟ್ ನಾನು ಐ ರಿಯಲಿ ಅಂಡರ್ಸ್ಟ್ಯಾಂಡ್. ಯಾಕೆ ಅಂತಂದ್ರೆ ಇದ್ದಕ್ಕಿದ್ದಂತೆ ನೀವು ಕುರುಬ ಸಮುದಾಯದ ಜನಸಂಖ್ಯೆ 58% ಜಾಸ್ತಿ ಆಗಿದೆ, ಲಿಂಗಾಯತ ಸಮುದಾಯದ ಜನಸಂಖ್ಯೆ ಕಡಿಮೆ ಆಗಿದೆ, ಒಕ್ಕಲಿಗರ ಸಂಖ್ಯೆ ಇಷ್ಟಿದೆ, ಇದರಲ್ಲಿ ಇಷ್ಟೊಂದು ಉಪಜಾತಿಗಳಿವೆ, ಇವ್ರು ಬೇರೆ ಆಗ್ತಾರೆ ಅನ್ನುವಂಥ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಸಹಮತ ಇಲ್ಲದೆ ಇರೋದು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ.